ಚಿರತೆ ಹೆಜ್ಜೆ ನಾಯಿ ಹೆಜ್ಜೆ ತರ ಇರ್ತವೆ, ಸ್ವಲ್ಪ ಸಣ್ಣದಾಗಿ. ದೊಡ್ಡದೈತೆ ಅಂದ್ರೆ ಹುಲಿನೇ ಪಕ್ಕ. ಹುಲಿ ಬೇಟೆ ಆಡಿರುವಂತ ಓತ್ತ ಗೈಸ್, ಫಾರ್ ದ ಫಸ್ಟ್ ಟೈಮ್ ಹುಲಿ ಬೇಟೆ ಆಡಿ ಬಿಸಾಕಿರೋಂಥ ಓತ್ತದ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ತರ ಇದೆ. ಟೂರಿಸಂ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗಲಿ, ಚೆನ್ನಾಗಾಗ್ಲಿ, ಎಲ್ಲ ಬಂದು ನೋಡ್ಲಿ ಜನ, ಪ್ಲೇಸ್ ಇಂಪ್ರೂವ್ಮೆಂಟ್ ಆಗಲಿ ಅಂತ ಒಳ್ಳೇದೇ ಹೇಳಿದ್ವಿ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾನು ನಮ್ಮ ಮಾವ ಇಬ್ಬರು ಇಲ್ಲಿ ಶಿಕಾರಿಪುರದ ಹತ್ರ ಬಂದಿದ್ದೀವಿ. ನಮ್ಮ ಮಾವ ಒಂದು ಕೆರೆ ಮಾಡಿದಾರಂತೆ, ಕೆರೆ ನೋಡೋದಕ್ಕೆ. ಫುಲ್ಲು ಕೆಂಪಗಿದೆ ನೀರು. ಮೊನ್ನೆ ಮಳೆ ಬಂತಲ್ಲ, ನೀರೆಲ್ಲ ಕೆಂಪು ಹೋಗ್ಬಿಟ್ಟಿದೆ. ದೊಡ್ಡ ಕೆರೆ ನೋಡಿ, ಈ ತರ ಇದೆ. ಒಳ್ಳೆ ಬೆಟ್ಟ ಗುಡ್ಡಗಳ ನಡುವೆ ಇರೋಂತ ಒಂದು ಕೆರೆ. ಸುಮಾರು ಒಂದು 80 ಎಕರೆ ಹಿಡಿಯತ್ತಂತೆ. ಅಣ್ಣರು ಇದೆ ಊರವರು. ಒಳ್ಳೆ ಊರಿಂದ ಒಂದ್ 2 ಕಿಲೋಮೀಟರ್ ದೂರ ಆಗತ್ತೆ ಗೈಸ್ ಇದು. ಊರಿಂದ ಒಂದ್ 2 ಕಿಲೋಮೀಟರ್ ಹೊರಗಡೆ ಇದೆ, ಒಳಗಡೆ 3 ಕಿಲೋಮೀಟರ್. ನೋಡ್ರಿ 3 ಕಿಲೋಮೀಟರ್ ಅಂತೆ, ಊರಿಂದ 3 ಕಿಲೋಮೀಟರ್ ಆಗತ್ತೆ. ಅಂದ್ರೆ ಪ್ಲೇಸ್ ಮಾತ್ರ ಸೂಪರ್. ಸುತ್ತಮುತ್ತ ಒಳ್ಳೆ ಬೆಟ್ಟ ಗುಡ್ಡ, ಚೆನ್ನಾಗಿದೆ ವಾತಾವರಣ ನೋಡಿ. ಕುರಿ ಮೇಸರು ಬಂದಿದ್ದಾರೆ. ನಿಮ್ಮೂರ ಅಣ್ಣ ಕುರಿ? ಆ ಕಡೆ ಯಾರೋ ಇದು ಮನೆ ಹತ್ರ ಕಟ್ಕೊಂಡಾರಲ್ಲ ಉಡಿಸ್ಲು. ಶುಂಠಿ ಅದೆಲ್ಲ ಶುಂಠಿನಲ್ಲಿ ಅಲ್ಲಿ ಹಾಕಿರೋದು. ಅದು ಹುಲ್ಲು ತರ ಐತಲ್ಲ, ಅದೆಲ್ಲ ಬರೀ ಶುಂಠಿ ಬೆಳೆ ಗೈಸ್. ಇಲ್ಲಿ ಶುಂಠಿ ಬೆಳೆ ಬೆಳಿತಿದ್ದಾರೆ. ಈ ಕಡೆ ಇದು ಅಡಿಕೆ ತೋಟ. ಈ ಕಡೆ ಜಾಸ್ತಿ ಅಡಿಕೆ ತೋಟ ಏನಿಲ್ಲ, ಬೆರಳೆಣಿಕೆ ಅಷ್ಟೇ. ಎಲ್ಲಿ ನೀರು ಸಿಗತ್ತ ಅಲ್ಲಿ ಮಾತ್ರ ಅಡಿಕೆ ತೋಟ, ಇಲ್ಲಿ ನೀರು ಜಾಸ್ತಿ ಸಿಗೋದಿಲ್ಲ. ಒಳ್ಳೆ ವಾತಾವರಣ. ನಿಮ್ಮ ಹೆಸರಣ್ಣ? ಪ್ರಶಾಂತ್ ಅಣ್ಣ. ವಾತಾವರಣ ಸೂಪರ್ ಐತಲ್ಲ ಅಣ್ಣ. ಮೀನೇನಾರು ಆಗಿದ್ವಾ? ನಿನ್ನೆ ಒಂದ್ 8 kg ಬಿದ್ದಿದ್ವ. 8 kg ಆಗಿದ್ವಾ? ಯಾವ ಗೌರಿ? ಗೌರಿ ಬಿಟ್ರೆ ಮತ್ತೆ ಯಾವ ಬೀಳ್ತಾ ಇಲ್ಲ. ಕೆಂಪು ನೀರ್ ಐತಲ್ಲ. ಹೌದು. ಯಾವಲ್ಲ ಕೆಂಪು ನೀರಲ್ಲ? ಇಲ್ಲ, ಬೆಳ್ಳಗಾಗಿತ್ತಿದ್ದು. ಹೊಳೆ ನೀರ್ ಬಿಟ್ಟಾಗ ಮತ್ ಕೆಂಪು ನೀರಾಗಿತ್ತು. ಮಳೆ ಬಂತಲ್ಲ ಮುಂದೆ. ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಇದಾವಲ್ಲ, ಬೆಟ್ಟದ ನೀರೆಲ್ಲ ಬಂದ್ ಎಲ್ಲ ದೊಡ್ಡ ಹಳ್ಳ. ಅದೊಂದ್ ಹಳ್ಳ, ಇಲ್ಲೊಂದ್ ಹಳ್ಳ ಐತಿ, ಆಮೇಲೆ ಅದೊಂದ್ ಹಳ್ಳ. ದೊಡ್ಡ ಹಳ್ಳ, ಹಳ್ಳದಿಂದಾನೆ ಬರೋದು, ಗುಡ್ಡದಿಂದ ಅಲ್ಲ. ನೀರ್ ಎನಿ ಟೈಮ್ ಇರತ್ತಾ? ನಾನು ಈಟಿದ್ದಾಗಿಂದಾನು ಖಾಲಿ ಆಗಿಲ್ಲ. ನಾನು ಯೂನಿಟ್ ಇದ್ದೀನಿ ಅವಾಗ್ಲಿಂದಾನು ಖಾಲಿ ಆಗಿಲ್ಲ. ಒಟ್ಟು ನೀವು ನೋಡಿದ ಮಟ್ಟಿಗೆ ಒಂದ್ಸರಿನು ಒಂದ್ ವರ್ಷನೂ ಖಾಲಿ ಆಗಿಲ್ಲ. ಬತ್ತೇ ಇಲ್ಲ, ನೀರ್ ಖಾಲಿ ಆಗೈತೆ ಅಂತಾನು ಇಲ್ಲ ಇದಕ್ಕೆ. ಅಂದ್ರೆ ಬಸಿ ನೀರ್ ಬರ್ತೈತಲ್ಲ ಅಲ್ಲ, ಯಾ ನೀರ್ ಬರ್ತೈತೋ ಬಿಡ್ತೈತೋ ಒಟ್ಟಿಗೆ ನಾನು ಈಟಿದ್ದಾಗಿಂದಾನು ಒಂದ್ ದಿನಾನು ಖಾಲಿ ಆಗಿಲ್ಲ. ಇದು ಕೆರೆ ಖಾಲಿ ಆಗೈತೆ ಅನ್ನೋದು ನಾನು ನನ್ನ ಲೈಫ್ನಲ್ಲೂ ನೋಡಿಲ್ಲ. ಈಗ ನನಗೊಂದು 36 37 ವರ್ಷ. ಅವತ್ತಿಂದ ನೋಡ್ತಾ ಇದ್ರು ಒಂದ್ ನೀರ್ ಮಾತ್ರ ಖಾಲಿ ಆಗಿಲ್ಲ. ಇದು ಈ ಕೆರೆ ಒಂದ್ ಬಿಟ್ರೆ ಮತ್ತೆ ಎಲ್ಲಾ ಕೆರೆ ಖಾಲಿ ಆಗ್ತಾವ. ಈ ಕೆರೆ ಮಾತ್ರ ಖಾಲಿ ಆಗಲ್ಲ. ದೊಡ್ಡ ಕೆರೆ ಅನ್ನೋದು ಇದಕ್ಕೆ. ಹೊಸ ಕೆರೆ ಅಂತಾರಲ್ಲ, ದೊಡ್ಡ ಕೆರೆ. ದೊಡ್ಡ ಕೆರೆ. ಇದ್ ಕಮ್ಮಿ ಜಮೀನ್ ಇಲ್ಲ ಇದ್ರದ್ದು. ಎಷ್ಟ್ ಎಕರೆ ಇದು? ಆ ಗುಡ್ಡ ಇಲ್ಲ, ಅದೇ ಅಲ್ಲಿ ಹೊಡೆದಾರ ಟ್ಯಾಕ್ರಿ, ಅಲ್ಲಿಂದ ಮಟ್ಟಿ ಪೂರ್ತಿ ಹಿಂಗ್ ಬರ್ತೈತಿ. ಆ ಪೂರ್ತಿ ಅಲ್ಲಿವರೆಗೂ, ಆ ಮಟ್ಟಿವರೆಗೂ ಆ ಕಾರ್ ನಿಂತಾವಲ್ಲ, ಆ ಮಟ್ಟಿಂದ ಹಿಂಗ್ ಹಿಡಿದು ಹಿಂಗ್ ಪೂರ್ತಿ ಹಿಂಗ್ ಬರ್ತೈತಿ ಕೆರಿ. ಒಂಥರ ಅಂಜನಾಪುರ ಡ್ಯಾಮ್ ನೋಡ್ದಂಗ ಆಗತ್ತೆ ಅಲ್ಲ. ಈ ಮತ್ ಈ ವರ್ಷ ಮಳೆ ಬಂದ್ರೆ ಫುಲ್ ತುಂಬಿಡ್ತದಲ್ಲ. ಎಷ್ಟ್ ಎಕರೆ ಇರ್ಬೋದಣ್ಣ ತುಂಬಿದ್ರೆ? ಎಲ್ಲಿವರೆಗೂ ಹೋಗುತ್ತೆ ಗೊತ್ತಣ? ಆ ಶುಂಠಿ ಹಾಕ್ಯಾರಲ್ಲ, ಅದೇ ಶುಂಠಿ. ಆ ಹುಣಸೆ ಮರ ದಾಟ್ ಹೋಗ್ತೈತಿ. ಅಲ್ಲಿ ಹೋಗೈತ್ ನೋಡ, ಅದೇ ಅಲ್ಲಿ ಮುಟ ನೀರ್ ಬತ್ಕೊಳ್ತಾ ಅಲ್ಲಿ ಬಸಿ ಕಾಣ್ತೈತಲ್ಲ, ಅಲ್ಲಿ ಮುಟ ಹೋಗ್ತೈತಿ. ಅದೇ ತುಂಬಿದ್ರೆ ಇಲ್ಲಿ ಕೊಡಿ ಬೀಳ್ತೈತವ. ಕೊಡಿ ಐತಲ್ಲ ಕೆರೆಗೆ. ಬಾ ತೋರಿಸ್ತೇನೆ, ಕೊಡಿ ನಡಿ ನೋಡೋಣ. ಆ ತೋಟ ಗಿಡ ಎಲ್ಲ ತಿಂತಾವ್ ನೀರ್ ಬಂದ್ರೆ. ಆ ಕಂಬಗಳು ಇದಾವಲ್ಲ ಅಷ್ಟು ಮುಟ್ಕೊಂತಾವ್. ದೊಡ್ಡ ಕೆರೆ ಹಂಗಾದ್ರೆ. ಒಳ್ಳೆ ಪ್ಲೇಸ್ ಬೇಡ ಇದು, ಭಾರಿ ಒಳ್ಳೆ ಪ್ಲೇಸ್ ಇದೆಲ್ಲ. ಇಲ್ಲಿವರೆಗೂ ಒದಿ ಹೊಡಿತೈತಿ ನೀರು. ಈಗ ಪುಟ್ಟಿ ತುಂಬ್ಕೊಂತಾವು. ಅಲ್ಲಿ ಕೊಡಿ ಬೀಳಿದ್ರೆ ಇದು ತುಂಬಲ್ಲ. ಇದು ತುಂಬಲ್ಲ ಅಂದ್ರೆ ಕೋಡಿ ಮೇಲ್ಗಡೆ ಐತಲ್ಲ, ಮತ್ತೆ ಇದು ತುಂಬೆ ಕೋಡಿ ಬೀಳೋದು. ಇದು ಪೂರ್ತಿ ಒದಿ ಹೊಡಿಬೇಕಾಗಡೆ ನೀರು. ಆ ಪೂರ್ತಿ ನಾನ್ ತೋರಿಸಿದ್ನಲ್ಲ, ಅಲ್ಲಿ ತನಕ ನೀರು ಹೋದ್ರೆ ಇಲ್ಲಿ ಕೊಡಿ ಚಾಲು. ಅಂದ್ರೆ ಬೇಸಿಗೆಗಾಲದಲ್ಲಿ ಇಲ್ಲೆಲ್ಲ ಬೆಳೆ ಬೆಳಿತಾರಲ್ಲ, ಮಳೆಗಾಲದಲ್ಲಿ ಮೀನಿಗಿದೆ ಫುಡ್. ಹೌದು,
ಮಾರಿ ಫುಡ್ ಹಾಕತ್ತಲ್ಲ ಹಾ. ಮೀನಿಗೆ. ಅಲ್ಲ ಜೋಳ ಅವೆಲ್ಲ ಹಾಕ್ಬಿಟ್ಟಿದಾರಲ್ಲ ಮೆಕ್ಕೆಜೋಳ ಜೋಳ. ಹೌದು ಇವ್ ಉಣ್ಣ ಮಟ್ಟಿ ಜೋಳ. ಮಟ್ಟಿ ಹಾಕ್ತಾರಣ, ಹಾ. ಮಟ್ಟಿ ಎಲ್ಲ ಐತಿ ಅಲ್ಲಿ ಮುಟ್ಟ ಹಾಕ್ತಾರೆ, ಅವ್ ಪೂರ್ತಿ ತುಂಬ್ಕೊತಿರ್ತದ ನೀರು. ಹ್ಮ್. ಅದೇ ಈ ಖಾಲಿ ಜಾಗ ಎಲ್ಲ ಐತಲ್ಲ ಅಲ್ಲೆಲ್ಲ ಬೆಳೆ ಬೆಳೆಯೋದು ಹೌದು. ಬೇಸಿಗೆಗಾಲದಾಗೆ. ಹ್ಮ್. ಒಳ್ಳೆ ಚೆನ್ನಾಗಿತ್ತು ಸಣ ಇಲ್ಲಿ. ಈ ಕೊಡಿ ಒಂದ್ ಸ್ವಲ್ಪ ಹೆಸರಾಗಿದ್ರ ಹ್ಮ್. ನೀರೇ ಖಾಲಿ ಆಗಲ್ಲ ಇಲ್ಲಿ, ಮತ್ತೆ ನೀವು ಪೂರ್ತಿ ಹೆಂಗ್ ತುಂಬಿರ್ತದೆ ಹಂಗೆ ತುಂಬಿರ್ತದೆ. ಹಂಗೆ ಈ ಕೊಡಿ ಸ್ವಲ್ಪ ಎತ್ತರಿಸ್ಬೇಕಾಯ್ತು, ಕೊಡಿ ಬಹಳ ಕಮ್ಮಿ ಆಗ್ತದೆ. ಒಂದ್ ಅಡಿ ಕೋಡಿ ಜಾಸ್ತಿ ಮಾಡಿದ್ರೆ ಮತ್ತೆ ಇಲ್ಲಿ ಸುತ್ತಮುತ್ತ ಒಂದ್ 10 ಅಡಿ ನೀರು ಜಾಸ್ತಿ ಆಕತ್ತೆ. ಒತ್ತಡಿ ಎಲ್ಲ ಇನ್ನು ನಾಲ್ಕು ಅಡಿಗೆ ಬಿಟ್ಬೇಕು, ನೋಡ್ಬೇಕು ಸೇರಿ ದೊಡ್ಡ ಸೇರಿ. ಅಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿ ಇದಾವಲ್ಲ ಸುತ್ತಮುತ್ತ ಬೆಟ್ಟ ಗುಡ್ದಾಗೆ ನೀರ್ ಕುಡಿಯೋದಕ್ಕೆ ಅವಕ್ಕೆ ಸಂಪು. ಇದಕ್ಕೆ ಮಾಡಿ ಇದೆಲ್ಲ ಎತ್ತರ ಐತಣ 2.5 ಅಡಿ. ಎತ್ತರ ಏನೈತಿ ಇಲ್ಲಿ? ಎತ್ತರನೇ ಇಲ್ಲಪ್ಪ ಇದು. 2.5 ಅಡಿ. ಇಲ್ಲಿ ತನಕ ಕೋಡಿ ಮಾಡಿಬಿಟ್ರೆ ಮುಗಿತ್ ನೋಡ್ಕತೆ. ಊರ್ ತನಕ ಬರ್ತದ ನೀರ್. 2.5 ಅಡಿ ಕೋಡಿ ಬಿಟ್ಟಾರೆ, ಅಲ್ಲಿ ಪೈಪ್ ಐತಿ, ಜಲನೆ ಅಂತ ಅದು ನೀರ್ ಬರೋದು. ಹೇಳಿ ಸರ್. ಒಳ್ಳೆ ನೀರ್ ಅಟ್ಯಾಚ್ ಆಗೈತಣ್ಣ. ಹಳೆ ನೀರೇ. ಒಳ್ಳೆ ಪ್ಲೇಸ್ ಅಣ್ಣ. ಇಲ್ಲಿ ಕೋಡಿ ಬಿದ್ರೆ ಈ ನೀರ್ ಎಲ್ಲಿ ಹೋಗತ್ತೆ? ಸೀದಾ ಎಲ್ಲಿ ಇದಕ್ಕ ಮುರುಗೇಣ ಕೆರೆಗೆ ಹೋಗುತ್ತೆ. ಕೆರಿಂದ ಕೆರೆಗೆ ಟ್ರಾನ್ಸ್ಫರ್ ಆಯ್ತು. ಅದೇ ಮುರುಗೇಣ ಕೆರೆ ಮತ್ತೆ ಅಲ್ಲಿಂದ ಆ ಕಡೆ ಸೀದಾ ತುಂಗಭದ್ರಾ ನದಿಗೆ ಟಚ್ ಆಗ್ತದೆ. ಮದ್ಗಿಗ್ ಟಚ್ ಆಗುತ್ತೆ. ಮದ್ಗ ಮದ್ಗ ಅಲ್ಲಿಂದ ಮದ್ಗಿಗೆ. ಈ ಕೆರೆಯಿಂದ ಇಲ್ಲೊಂದ್ ಕೆರೆ ಐತಿ, ಆ ಕೆರೆಯಿಂದ ಇನ್ನೊಂದ್ ಕೆರೆ ಐತಿ, ಆ ಕೆರೆಯಿಂದ ಹೊಸೂರ್ ಕೆರೆಯಿಂದ ಮುರುಗೇಣ ಕೆರೆ, ಅಲ್ಲಿಂದ ಮದ್ಗ. ಕೆರೆಯಿಂದ ಕೆರೆಗೆ ಟಚ್. ಕೆರೆಯಿಂದ ಕೆರೆ 2.5 ಅಡಿ ಎಪ್ಸಿದಾರೆ. ಎಲ್ಲ ಐತಿ ಇದೆಲ್ಲ ಮೆಕ್ಕೆಜೋಳದ್ದು. ಹೈಟ್ ಮಾಡಿದ್ರೆ ಆ ಹೊಸ ಹೊಲಗಳು ಮುಚ್ಕೊಂಡ್ ಹೋಗ್ತಾವ. ಅಂದ್ರೆ ಸಾಗುವಳಿ ನೀರೆಲ್ಲ ಹೊಲಕ್ಕಿಲ್ಲಿ ಎಲ್ಲ ಕೆರೆಗೆ ಸೇರಿದ ಜಮೀನಲ್ಲ ಇದು. ಏನ್ ಮಾಡ್ಕೊಂಡ್ ತಿನ್ಬೇಕಷ್ಟೇ. ಬೇಸಿಗೆ ಟೈಮ್ನಲ್ಲಿ ಹೊಲ ಮಾಡ್ಕೊಂಡ್ ತಿಂತಾರೆ, ಮತ್ತೆ ಮಳೆಗಾಲ ಟೈಮ್ನಾಗೆ ಎಲ್ಲ ಕೆರೆ ತುಂಬಿಡ್ತದಲ್ಲ, ಕೆರೆಗೆ ಬಿಟ್ಕೊಡ್ತಾರ. ಆತರ ಚೆನ್ನಾಗೈತೆ ನೋಡು. 2.5 ಅಡಿ ಐತಿ, ಏನ್ ಎತ್ತರ ಮಾಡಿಲ್ಲ. ನನ್ನ ಐತಿ ಕರೆಕ್ಟಾಗಿ ಒಂದ್ 5 ಅಡಿ ಎಪ್ಸಲಿ ನೋಡ್ಲಿ. ಏನ್ ಎತ್ತರ ಐತಿ ಇದು? ಇಷ್ಟ ಇರೋದು 2.5 ಐತಿ. 2.5 ಒಂದ್ ಸ್ವಲ್ಪ ಮಣ್ಣು ನಿಂತೈತೆ ಅಂತ ತಿಳ್ಕೊ. 2.5 ಅಡಿನೇ ಕರೆಕ್ಟ್ ಆಗಿ ಒಂದ್ 8 ಅಡಿ ಇರ್ಬೇಕು. ಈಗ ನಾವ್ ಏನಿದೀವಲ್ಲ ನಮ್ ಹೈಟ್ ಇದ್ಬಿಟ್ಟಿದ್ರೆ ಹೌದು ನೋಡ್ತಿದ್ದಲ್ಲ. 1.5 ಅಡಿ 2 ಅಡಿ. ಫುಲ್ ಕೋಲ್ಡ್ ತರ ಒಳ್ಳೆ ಪರಿಸರ. ಅಣ್ಣ ಇಲ್ಲಿ ಪ್ರಾಣಿ ಯಾವ ಇದಾವಣ್ಣ? ಪ್ರಾಣಿ ಎಲ್ಲಾ ಪ್ರಾಣಿ ಇದಾವಣ್ಣ. ಯಾವಂತ ಹೇಳಿ ನೀನ್ ಯಾವ್ದಾರು ನೋಡಿದ್ಯಾ? ಒಂದ್ 6:30-7 ಗಂಟೆ ಸುಮಾರು ಇಲ್ಲಿ ಕುತ್ಕೊ ನೀನು. ನಿಮಗೆ ಅವೇ ಕಾಣ್ತಾವ ಬರ್ತಾವಲ್ಲ. ಕರಡಿ ಕಾಡಂದಿ ಅವೆಲ್ಲ ಮಾಮೂಲಿ ಚಿರತೆ ಏನಾದ್ರು ಇರ್ತೇನಕ. ನಿನ್ನೆ ಒಂದು ಹೋತ್ ಓದ್ತೈತೆ ಅದ್ರಲ್ಲಿ. ನೋಡ್ದಣ? ಅದು ಹೋತ್ ಮೇಯ್ಸೋನೆ ಹೋಗ್ತೈತೆ, ದೊಡ್ಡ ಹೋತೆ ಹೋಗ್ತೈತೆ. ಇವತ್ತು ಆ ಹೋತ್ ಕಳ್ದಿದ್ದಕ್ಕೆ ಇಲ್ಲೇ ಬಿಡ್ತಾನೆ ಅವನು, ಆ ಹೋತಿಗೆ ಹುಡ್ಕಾಕೆ. ಹೋತ ತಗೊಂಡೋಗಿತ್ತ ಚಿರತೆ. ಈಗ 1 ಗಂಟೆ ಬರ್ತೀವಿ ಅಂದ್ರೆ 1 ಗಂಟೆ ಇಲ್ಲ, ಬೆಳಗ್ಗೆ ಬಂದ್ ಕುಡ್ದು ಹೋಗಿ ಅವು ಏನ್ ಗೊತ್ತಿಲ್ಲ. 1 ಗಂಟೆ ಇಲ್ಲ ಸರ್ಗ ಎಳಿತಾವ ಈ ಮೂಲಾಗಸಿ. ಅಂದ್ರೆ ಇದು ಜಿಂಕೆ. ಜಿಂಕೆ ಎಲ್ಲಾ ಪ್ರಾಣಿ ಇದಾವ. ಜಾವಂತ ಹೇಳ್ತಿ. ಹುಲಿನೂ ಐತಿ. ಹುಲಿ ಐತೇನ್ ಇಲ್ಲಿ? ಅಂದ್ರೆ ಇಂಥ ಪ್ಲೇಸ್ನಾಗ ಇರ್ತದ ಬಿಡಪ್ಪ. ಯಾಕಂದ್ರೆ ಊರಿಂದ 1 3 ಕಿಲೋಮೀಟರ್ ದೂರ ಐತಲ್ಲ, ಜನ ಜಾಸ್ತಿ ಅಡ್ಡಾಡಲ್ಲ, ಕಡಿಮೆ ಜನ ಅಡ್ಡಾಡೋದು ಈ ಕಡೆ. ಅಲ್ಲಿ ಸೊಂಟರ್ ಬಂದ್ರ ಅಲ್ಲೂ ಸೊಂಟರ್ ಬಂದಾರ. ಹಂಗಾಗಿ ಪ್ರಾಣಿಗಳು ಈ ಬಿಸಿ ಹಿಡ್ದಾವ, ಹಿಂಗ್ ಬರ್ತಾವ. ಅದೇ ಈ ಆ ಮೂಲಿಗೆ ಹೋದ್ರೆ ಬಾಳ ದೂರ ಹೋಗ್ಬೇಕು. ಹಿಂಗ ಆ ಮೂಲಿಗೆ ಹೋದ್ರೆ ಎಲ್ಲಾ ಸಿನ್ನು ಪ್ರಾಣಿ ಬಂದು ನೀರ್ ಕುಡ್ ಬರ್ತಾವ, ಇಲ್ಲ ಸಿನ್ನು ಇಳಿತಾವ. ಆ ಮೂಲಿಲಿ ಬರಲ್ಲ. ಈಗ ಫುಲ್ ಫಾರೆಸ್ಟ್ ಏರಿಯಾ ಅಡ್ಡಾಡ್ತಾವಲ್ಲ. ಎಂತ ಪ್ಲೇಸ್ ಐತ್ ನೋಡಿದ, ಸೂಪರ್ ನೆಮ್ಮದಿ. ಆ ಶುಂಠಿಯರ್ ಒಳ್ಳೆ ಪುಣ್ಯ ಮಾಡಿದ್ರ ನೋಡ್ರಿ. ಯಾವ್ರ ಅವ್ರು ಇದ್ರಲ್ಲಿ ಮೋಟರ್ ಇಟ್ಟಿಟ್ಟು ಹೊಡ್ಕೊಂತಾರ ನೀರು. ಮೋಟರ್ ಇಟ್ಟಿಟ್ಟು ಹೊಡ್ಕೊಂತಾರ ನೀರು. ನಾಳೆ ಬಿಡ್ತಾರಲ್ಲ ಈಗ ಬಾಳ ದಿನ ಬಿಟ್ಟಿಲ್ಲ. ಹೊಳೆ ನೀರು ಹೊಳೆ ನೀರು ಬಿಟ್ರೆ ಎಲ್ಲ ಈ ಕೆಂಪಿಗಿರೋ ಕಲರ್ ಎಲ್ಲ ಮತ್ತೆ ವೈಟ್ ಆಗತ್ತಲ್ಲ. ಯಾಕೆ ಇವ್ರು ಬೆಲೆ ಬಿಟ್ಟಾಗ ಬೆಳ್ಳಗಾಗಿರ್ತಾರ. ಈಗ ಬಾಳ ದಿನ ಬಿಟ್ಟಿಲ್ಲ. ಸೈಡ್ ಎಲ್ಲ
ಗಾಯ್ಸ್ ಈ ಪ್ಲೇಸ್ ನಲ್ಲಿ ಒಳ್ಳೊಳ್ಳೆ ಪ್ರಾಣಿ ಇದಾವಂತೆ. ಹುಲಿ ಏನೋ ಗೊತ್ತಿಲ್ಲ, ಒಟ್ಟು ಚಿರತೆ ಅಂತೂ ಇದ್ದೇ ಇರ್ತವೆ. ಚಿರತೆ, ಕರಡಿ, ಕಾಡಂದಿ, ಮುಳ್ಳಂದಿ, ಆಮೇಲೆ ಚಿಪ್ಪಂದಿ, ನವಿಲು, ಒಳ್ಳೆ ಪಕ್ಷಿಗಳು. ಆಮೇಲೆ ಜಿಂಕೆ ಕೂಡ ಇದಾವಂತೆ. ಸಂಜೆ ಟೈಮ್ ನೀರ್ ಕುಡಿಯಕ್ ಬರ್ತಾವಂತೆ. ಅಂದ್ರೆ ಆ ತರ ಇದೆ ಪ್ಲೇಸ್. ಇಲ್ಲಿ ಊರಿಂದ 3 ಕಿಲೋಮೀಟರ್ ಈ ಕಡೆ ಒಳಗಡೆ ಇದೆ, ಆ ಕಡೆನೂ ಊರಿಲ್ಲ, ಈ ಕಡೆ ಸುತ್ತಮುತ್ತ ಎಲ್ಲೂ ಊರಿಲ್ಲ. ಎಲ್ಲ ಬೆಟ್ಟ ಗುಡ್ಡದ ಮಧ್ಯೆ ಐತಲ್ಲ ಕೆರೆ, ಸುತ್ತ ಎಲ್ಲ ನೋಡಿದ್ರು ಬೆಟ್ಟ ಗುಡ್ಡನೇ ಇದಾವೆ. ಅದಕ್ಕೋಸ್ಕರ ಇಂಥ ಪ್ಲೇಸ್ ನಲ್ಲಿ ಇರ್ತಾವ ಪ್ರಾಣಿ. ನಾವೇನಿದ್ರು ಒಂದ್ 5 ಗಂಟೆ ತನಕ ಇದ್ದು ಆಮೇಲೆ ಹೋಗ್ಬಿಡು. 5 6 ಗಂಟೆ 7 ಗಂಟೆ ತನಕ ಇರ್ಬೇಕು. ಅದೇ ಸೂಕ್ಷ್ಮ ಮೇಲೆ ಇರ್ಬೇಕು. ಅದೇ ಸೂಕ್ಷ್ಮ ಮೇಲೆ ಇದ್ರೆ ಒಂದ್ನೇರ ಪ್ರಾಣಿ ನೋಡ್ಬೋದು. ಒಂದ್ ಸ್ವಲ್ಪ ಸುಳುಕ್ ಸಿಕ್ತಂದ್ರೆ ಯಾಕೆ ಕಾಣಕ್ಕೂ ನಿಲ್ಲಲ್ಲ ಮೇಲೆ ನಾವ್ ಇಳ್ಬೇಕಾದ್ರೆ ಬಾರಿ ಚಂದ ಇಳಿತಾವ್. ಭಾರತಿ ಬಾಯರ್ಕಿ ಇರ್ಬೇಕು. ಓಡೋಡ್ಬಿಡ್ತಾವ ಹಂಗೆ ಹಾರಾರಿ. ನಾನ್ ಗಪ ಗಪ ಬಾಯಿ ಹಾಕ್ತಾವ್ ನೀರಿ. ಜಿಂಕೆ ಜಿಂಕೆ ಆ ಟೆಂಟ್ ಇದ್ದು ಹಿಂಗೆ ಇಳ್ದಾವ್, ಹಿಂಗೆ ಇಳ್ದಾವ್, ಹಿಂಗೆ ಎಲ್ಲ ಸುಬ್ಬೋಗಿದ್ದೆ ಅಲ್ಲಿ ಸುಡ್ಕೊಂಡು ರೈಟ್ ರೈಟ್. ಒಳಗಡೆ ಒಳ್ಳೆ ಮೇಯಕ್ಕೆ ಇದೈತೆ, ಹಸಿರು ಐತೆ, ಹುಲ್ಲು ಎಲೆ. ನೋಡ್ಬೇಕಂದ್ರೆ ಎಲ್ಲಿ ಕುತ್ಕೋಬೇಕು ಅಂತ ಅಲ್ಲಿ ಬಲೇರಿಗೆ ಮಾತಾಡ್ಸಿದ್ರಲ್ಲ ನೀವು. ಬೆಲೆ ಬಿಡ್ತದಾರಲ್ಲ, ಅಲ್ಲಿ ನಿಲ್ಸಿದ್ರಲ್ಲ ಬೈಕ್, ಅಲ್ಲಿ ಕುತ್ಕೋಬೇಕು. ಅವಾಗ ಸುಳು ಇರಲ್ಲ. ಅಲ್ಲಿಂದ ಕರೆಕ್ಟಾಗಿ ಪ್ಲಸ್ ನಿಂತ್ಕೊಂಡ್ ನೋಡ್ಕೊಂತ ಇದ್ವಿ ಅಂದ್ರೆ ಒಂದ್ ನರ ಪ್ರಾಣಿ ಕಾಣ್ತಾವ. ಇಲ್ಲ ಆಕದಿಂದ ಶಿಕಾರಿಪುರದಿಂದ ಎಷ್ಟು ಕಿಲೋಮೀಟರ್ ಆಗತ್ತಣ್ಣ ಊರಿದು? ಯಾವ್ದು ಇವರು ಆ ಕೆರೆ ತುದಿ ಹಿಡಿದ್ರೆ, ಆ ಕೆರೆ ಹುಡ್ಸಮರ ಹಿಡಿದ್ರೆ 3 ಕಿಲೋಮೀಟರ್ ಆಗುತ್ತೆ. ಅಲ್ಲ ಇದು ಶಿಕಾರಿಪುರದಿಂದ ಎಷ್ಟು ಕಿಲೋಮೀಟರ್ ಆಗತ್ತೆ? ಒಂದು 13 14 ಅಷ್ಟೇ ಅಲ್ಲ? ಜಾಸ್ತಿ ಆಯ್ತಾ? ಅದು ಯಾರು ಅಳ್ತಿ ಮಾಡಿಲ್ಲ, ಯಾರು ಕೆಲ್ಸಕ್ಕೆ ಬಂದಿಲ್ಲ ಈ ಊರಿಗೂ. ಜಾಸ್ತಿ ಐತಿ. ಒಂದ್ 80 ಎಕರೆ ಇರ್ಬೋದೇನಪ್ಪ. ನಾನಂತೂ ನಾ ಈಟಿದ್ದಾಗಿಂದಾನು ನೀರ್ ಮಾತ್ರ ಖಾಲಿ ಆಗಿಲ್ಲ. ಆ ಅರ್ಕಿ ಹಚ್ಚನಲ್ಲ ಅಲ್ಲಿವರೆಗೂ ನೀರ್ ತುಂಬ್ತಾವ. ನಿರ್ಗರಿ ಮರಗಳು ಇದಾವಲ್ಲ, ನೀಲಗಿರಿ ಮರ, ಆ ಮರಗಳು ಅಲ್ಲಿ ತನಕ ನೀರ್ ತುಂಬತೈತಿ. ಹಿಂಗ್ ಬಂದಿದ್ದ ಆ ಪೂರ್ತಿ ಈ ತೋಟ ಐತಲ್ಲ, ಆ ಕಂಬಗಳು ಆ ಪೂರ್ತಿ ತುಂಬ್ಕೊಂಡ್ ಆ ಮಟ್ಟಿ ಸೊಂಟಿ ಹಾಕ್ಯಾರಲ್ಲ, ಅದೊಂದ್ ಸ್ವಲ್ಪ ಕಾಣಿಸ್ತಿತ್ ನೋಡ್ ತುದಿ. ಆ ತುದಿ ಕಾಣಿಸ್ತಿತ್ ನೋಡ್, ಕೆಂಪಗೈತಲ್ಲ ಸೊಂಟಿ ಹಾಕ್ಲಿದ್ದು, ಅದು ಮಾತ್ರ ಕಾಣ್ತೈತೆ. ಶುಂಠಿ ಹಾಕಿರೋದೆಲ್ಲ ಮುಚ್ಕೊಂತೈತೆ. ಜನ ಬರ್ತಿದ್ರಲ್ಲ ಆ ಪೂರ್ತಿ ಅಲ್ಲಿವರೆಗೂ ನೀರ್ ಹೋಗುತ್ತೆ. ಅಲ್ಲಿ ಕೋಡಿ ಬೀಳ್ತೈತಲ್ಲ, ಮೊದ್ಲೇ ಕೋಡಿ ಐಟಿದ್ದಲ್ಲ ಅದ ಕೋಡಿ ಐಟ್ ಮಣ್ಣು ನಿಂತ ಐಟ್ ಕಮ್ಮಿ ಆಗೈತಾ? ನಾನು ಓದಿ ಕೊಡ್ತೈತೆ ಹೋಗೋದೆ. ಕೋಡಿ ಒಂದ್ ಸ್ವಲ್ಪ ಹೈಟ್ ಮಾಡ್ಬಿಟ್ರೆ ನಿಮಗೆ ನೀರ್ ಒಳ್ಳೆ ಚೆನ್ನಾಗಿ ನಿಲ್ಲತ್ತೆ. ಅಲ್ಲಿ ಕೋಡಿ ಹೈಟ್ ಮಾಡಿದ್ರು, ಆ ಏರಿ ಎಪ್ಸಿದ್ರು ಅಂದ್ರೆ ಅಗ್ಲ ಮಾಡಿ ಆ ಗುಡ್ಡಕ್ಕೂ ಈ ಗುಡ್ಡಕ್ಕೆ ಈ ಮಟ್ಟಿಗೆ ಟಚ್ ಕೊಟ್ರು ಅಂದ್ರೆ ಅದಿನ ಡ್ಯಾಮೇಜ್ ತಗೊಂಡ್ ನೋಡ್ತೀವಿ. ಅಷ್ಟು ದೊಡ್ಡದು ಟೂರಿಸ್ಟ್ ಎಲ್ಲ ಬಂದ್ ನೋಡ್ಬೋದು. ಅಂದ್ರೆ ಅಣ್ಣರ್ ಹೇಳೋ ಲೆಕ್ಕಕ್ಕೆ ಇಲ್ಲಿ ಗೋರ್ಮೆಂಟ್ ನವ್ರ ಏನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಹೌದು ಅಲ್ಲಣ್ಣ, ಏನು ಕೆಲಸ ಮಾಡಿಲ್ಲ. ಅದೇ ಪ್ರಾಕೃತಿಕವಾಗಿ ಏನ್ ನಿರ್ಮಾಣ ಆಗೈತಲ್ಲ ಅದು ಮಾತ್ರ ಇರೋದು. ಅದು ಕೋಡಿ ಅಂದ್ರೆ ಊರ ಅಣ್ಣ, ಕೋಡಿ ಗ್ರಾಮ ಪಂಚಾಯತಿಂದ ಮಾಡ್ಸಿರೋದಲ್ಲ? ಗ್ರಾಮ ಪಂಚಾಯತ್ ಯಾವ್ದು ಗೊತ್ತಿಲ್ಲ ನನಗೆ. ಅಧ್ಯಕ್ಷರು ಊರ ಅಧ್ಯಕ್ಷರು ಗೊತ್ತದ. ಅದೇ ಆ ಕೋಡಿನ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಸಿರ್ಬೋದು ಮೋಸ್ಟ್ಲಿ. ಅಂದ್ರೆ ಈ ಪ್ಲೇಸ್ ಹಿಡನ್ ಪ್ಲೇಸ್, ಇದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಇದು ಊರವರಿಗೆ ಸಂಬಂಧಪಟ್ಟಿಲ್ಲ ನಾ ಕೇಳಿ. ಮತ್ತೆ ಅಣ್ಣ ಸರ್ಕಾರಿ ಸಂಬಂಧಪಟ್ಟೈತಿ, ಸರ್ಕಾರದವರು ತಲೆಬಾಗಿಲ್ಲ ಇನ್ನು ಇದಕ್ಕೆ. ಅದೇ ಅಂದ್ರೆ ಹಿಡನ್ ಪ್ಲೇಸ್, ಜಾಸ್ತಿ ಜನ ಇಲ್ಲಿ ಅಡ್ಡಾಡಲ್ಲ. ಅದಕ್ಕೆ ಮತ್ತೆ ಗೌರ್ಮೆಂಟ್ನವ್ರು ಏನೋ ಕೆಲಸ ಮಾಡಿಲ್ಲ ಇಲ್ಲಿ. ಅಕಸ್ಮಾತ್ ಜನ ಸ್ವಲ್ಪ ಬರೋದು ಹೋಗೋದು ಅಡ್ಡಾಡೋದು ಮಾಡಿದ್ರೆ ಒಂದ್ಸಲ ಪಾರ್ಕ್ ತರ ಮಾಡ್ಬಿಡೋರು. ಇದು ಫಸ್ಟ್ ಹಿಡ್ದಿದ್ದು ಗೋಣಿ ಮಲ್ತೇಶಣ್ಣ ಈ ಕೆರೆಗೆ. ಅವ್ರು ಬಿಟ್ರು ನಮ್ಮ ಅಣ್ಣ ಹಿಡ್ದಿತ್ತು. ನಮ್ಮ ಅಣ್ಣನು ಸತ್ತು ಹೋತು. ಆಮೇಲೆ ಹಂಗೆ ಹಡ ಯಾರು ಹಿಡ್ಕೊಂಡ್ ತಿನ್ಬೋದು. ಬೀಳ್ತಾವ ಎತ್ರ ಹೋದ್ರಲ್ಲ. ಇವಾಗ ಮೀನ್ ಯಾರಾದ್ರೂ ಹಿಡ್ ತಿನ್ಬೋದು ಇವಾಗ. ನಮ್ಮ ಅಣ್ಣ ಹಿಡ್ಕೊಂಡ್ ಬಂದಿದ್ದ ಕೋಳಿ ಪ್ರಕಾಶ್ ಅಣ್ಣನ ಹತ್ರ. ಅವ್ರನ್ನ ಇವರೇ ಬಿಟ್ಟಿದ್ರು ಮೀನ್ಗಳು. ಅದ್ ಲಾಸ್ಟ್ ನಮ್ಮ ಅಣ್ಣ ಸತ್ತಾಗ ಯಾರು ಹಿಡಿಯಕ ತಯಾರಿಲ್ಲ ಇದಕ್ಕೆ. ಈಗ ಒಂದ್ 20 ವರ್ಷದ ಹಿಂದಿನ ಮಾತಿವು. ಅಂದ್ರೆ ದೊಡ್ಡ ಕೆರೆ ಅಲ್ಲಣ್ಣ, ಅಂದ್ರೆ ಊರಿಂದ ಒಂದ್ 3 ಕಿಲೋಮೀಟರ್ ಹೊರಗಡೆ ಗುಡ್ಡದ ನಡುವೆ ಐತಲ್ಲ, ಹೆದರ್ತಾರೆ. ಹೆದ್ರಲ್ಲಣ್ಣ, ಇಲ್ಲಿ ಸಣ್ಣ ಹುಡುಗಾನು ಹೆದ್ರಲ್ಲ. ಈ ದೊಡ್ಡ ಕೆರೆಗೆ ಕೋಡಿ ಬೀಳ್ದಾಗ ಬಾಗಿನ ಕೊಡ್ತಾರ. ಲಿಂಗಾತ್ರ ಹೊಸರು ಬಂದು ನಮ್ಮವರು ಎಲ್ಲಾರು ನಮ್ಮನೆಯವರೆಲ್ಲ ಸೇರಿ ಬಾಗಿನ ಕೊಡ್ತಾರ. ಅಲ್ಲಿ ಅದೇ ಅಲ್ಲಿ ತುಂಬೈತೆ ಆ ಕಂಬದ ಹತ್ರ. ಅದೇ ಆ ಕಂಬದ ಹತ್ರ ತುಂಬೈತೆ ಬಾಗಿನ ಕೊಡ್ತಾರ. ಅಂದ್ರೆ ಏನೋ ಒಂದು ಮಹತ್ವ ಇರ್ತತಿ ಇಲ್ಲಿ. ಮಹಾತ್ಮ ಅಂದ್ರೆ ಕೋಡಿ ಬೀಳ್ತೈತಲ್ಲ ಇಲ್ಲಿ, ಅಲ್ಲಿ ಕೊಡಿ ಚಾಲು ಆದಾಗ ಬಾಗಿನ ಕೊಡ. ಇಲ್ಲಿ ಅಕ್ಕಪಕ್ಕ ದೇವಸ್ಥಾನ ಯಾವ್ದಾದ್ರು?
ಇಲ್ಲಿ ಚೊಡಮ ಐತೆ ಪಕ್ಕದಲ್ಲಿ, ಈ ಮಟ್ಟಿಂದ ಕೆಳಕ್ ಚೊಡವ ಐತೆ, ಮತ್ತೆ ಅದು ದೇವ್ರ ಇಲ್ಲಿ ಚೋಡಮ್ಮ ಒಂದೇ ಚೊಡಮ. ನೋಡಿ ಗೈಸ್, ಆ ಕಡೆ ಚೋಡಮ್ಮನ ದೇವಸ್ಥಾನ ಐತಂತೆ. ಕೆರೆ ಏರಿ ಚೋಡಮ್ಮ ಇರ್ಬೋದು ಮೋಸ್ಟ್ಲಿ. ಕೆರೆ ಏರಿ ಚೋಡಮ್ಮ ಇರ್ಬೋದು. ಅದೇ ಚೊಡವ, ಅದಕ್ಕೆ ಈ ದೊಡ್ಡ ಕೇರಿ ಚೊಡವನೇ ಹೇಳೋದು. ಇವಾಗ ಕೆರೆ ಕಟ್ಟೆ ಹತ್ರ ಮತ್ ಚೌಡಮ್ಮ ಇದ್ದೇ ಇರ್ತಾರೆ. ಅದೇ ಅವ್ರ ಹಂಗೆ ಊರು ಗ್ರಾಮ ದೇವತೆ ಅಲ್ಲ, ಗಡಿ ದೇವತೆ ಅಂದ್ರೆ ಇದೆ. ಈ ಬೈಕ್ ಇಲ್ಲಿ ಟರ್ನ್ ಮಾಡಿದ್ರಲ್ಲ, ಅಲ್ಲ ಸಿಡಿದ್ರೆ ಅದೇ ಚೊಡವ, ದೊಡ್ಡ ಕೇರಿ ಚೊಡವ ಅಂತ ಅದ್ರ ಹೆಸರು. ದೊಡ್ಡ ಕೇರಿ ಚೊಡವ ಅಂತ, ಚೊಡಮ್ಮ ಅಂತ. ವರ್ಷ ಬಂದು ಪೂಜೆ ಎಲ್ಲ ಮಾಡಿ ಬಗಿನ ಕೊಡ್ತಾರೆ, ಇಡೀ ಕೊಡ್ತಾರಲ್ಲ. ಬಗಿನ ತಗೊಂಡ್. ಈಗ ಮಳೆ ಸ್ಟಾರ್ಟ್ ಆಗತ್ತಲ್ಲ ಆ ಟೈಮ್ನಾಗೆ ಇಲ್ಲಿ ಕೋಡಿ ಓಪನ್ ಇದೆ. ಇಲ್ಲಿ ಕೋಡಿ ಬಿತ್ತು, ಆ ಕಡೆ ರನ್ನಿಂಗ್ ಆಗ್ತದೆ, ಇಲ್ಲಿ ಬಗಿನ ಕೋಡಿ ಬಿದ್ರೆ ಇಲ್ಲಿ ಬಾಗ್ನ ಕೊಡೋದು. ಎಲ್ಲ ಹೂವು ಅಕ್ಕಿ ಅದು ಇದು ಎಲ್ಲಾ ತಂದು ಹುಡಕಿ ಹಾಕ್ತಾರೆ. ಸಿಹಿ ಅಡ್ಗೆ ಮಾಡ್ಕೊಂಡ್ ಬಂದು ಇಲ್ಲಿ ಕುಂತ್ ತಿಂದು ಪೂಜೆ ಮಾಡಿ. ಸಿಹಿ ಅಡಿಗೆ ಅಲ್ಲ, ಸಿಹಿ ಅಡ್ಗೆ. ಇಲ್ಲಿ ಚೌಡಮ್ಮನಿಗೆ ಸಿಹಿ ಅಡಿಗೆ ಮಾಡ್ತಾರಂತೆ guys. ಖಾರ ಮಾಡಲ್ಲಂತೆ, ಸಿಹಿ ಅಡಿಗೆ ಒಳ್ಳೇದು. ಖಾರ ನಮ್ ಜಾತ್ರೆ ಮಾಡ್ತಾರೆ, ಲಿಂಗಾಯತರು ಸಿಹಿ ಅಡ್ಗೆ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ಕುಂತು ಮನೆಯವ್ರ ಎಲ್ಲರಿಗೂ ಕರ್ಕೊಂಡ್ ಬಂದು ಅಲ್ಲಿ ಬಾಗಿನ ಕೊಟ್ಟು ಅಲ್ಲಿ ಊಟ ಮಾಡಿ ಅವ್ರು ಹೋಗ್ತಾರೆ. ಈಗ ಒಂಥರ ಪಿಕ್ನಿಕ್ ಮಾಡ್ದಂಗೆ. ಈಗ ನಮ್ಮವ್ರು ಏನ್ ಮಾಡ್ತಾರೆ, ಸಿಹಿ ಅಡ್ಗೆ ಮಾಡ್ತಾರೆ ಅವತ್ತಿನ ದಿನ. ಈಗ ನಾವ್ ಬೇಡ್ಕೊಂಡಿರ್ತೇವೆ, ನಿಮಗೆ ಬೆಳೆ ಚೆನ್ನಾಗಿ ಬರ್ಲಿ, ನಮ್ಮ ಹೊಲ್ಗಳು ಹತ್ರ ಇದಾವಲ್ಲ ಅಂತ ಕೋಳಿ ಕೊಯ್ತಾರೆ. ಮಾರನೇ ದಿನ ಆಮೇಲೆ ಮಂಗಳವಾರನೋ ಶುಕ್ರವಾರನೋ ಫಸ್ಟ್ ಸಿಹಿ, ಆಮೇಲೆ ಖಾರ. ಹೌದು. ಈಗ ಲಿಂಗಾಯತರು ಹೊಸರು ಬರ್ತಾರೆ ಪಾಪ, ಅವ್ರ ಜೊತೆ ಮಾಡಂಗಿಲ್ಲ. ಅವ್ರು ಮತ್ತೆ ಸಿಹಿ ಮಾಡ್ತಾರಲ್ಲ ಅದಕ್ಕೆ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಿದ್ದು. ಇದು ನಮ್ಮ ಸಣ್ಣ ಕೆರಿ ನಂಗೆ ಸಂಬಂಧಪಟ್ಟಿಲ್ಲ. ಇದು ದೊಡ್ಡ ಕೆರೆ ಅಲ್ಲ, ದೊಡ್ಡ ಕೆರೆ. ಈ ಜಾಗ ಎಲ್ಲಿ ತನಕ ಆಯ್ತು ನಮಗೆ, ನಾನಂತೂ ನನಗೆ ನಾನ್ ಸತ್ ಹೋದ್ರು ನೋಡಕ್ ಆಗಲ್ಲೇನೋ. ಇದು ಭಾರಿ ದೊಡ್ಡದೈತ್ ನೋಡಪ್ಪ. ಆ ಮಟ್ಟಿ ಅಷ್ಟೇ ಕಾಣ್ತಾವು, ಆ ಕೆಂಪ್ ಮಟ್ಟಿ ಹೆಂಗ್ ಕಾಣ್ತಾ ಇಲ್ಲ, ಅಲ್ಲಿ ಅಷ್ಟೇ ಕಾಣೋದವು ಮ್ಯಾಲ. ಅವಷ್ಟು ನೀರೇ ಇರ್ತದೆ. ಒಳ್ಳೆ ಇನ್ಫಾರ್ಮೇಶನ್. ಪೂರ್ತಿ ಓದಿ ಕೊಡ್ತಂದ್ರೆ ಇಲ್ಲಿ ಕೋಡಿ ಓಪನ್ ಆಗತ್ತೆ. ಅಂದ್ರೆ ಫುಲ್ ಮಳೆ ಜೋರ್ ಬರ್ಬೇಕಲ್ಲ. ಈ ಹಳ್ಳ ಬಾರಿ ದೊಡ್ಡದು. ಅದು ಅಲ್ಲೊಂದ್ ಹಳ್ಳ ಐತಲ್ಲ, ಅದು ಬಾರಿ ದೊಡ್ಡ ಹಳ್ಳ. ದೊಡ್ಡ ಮಿತಿ ಮೀರಿದ ಹಳ್ಳ ಅದು. ಆ ಕಡೆ ಇರೋದು, ಆಚೆ ಕಡೆ. ಇದು ದೊಡ್ಡ ಹಳ್ಳ ಇದು. ಅಲ್ಲಿ ಸೊಂಟಿ ಒಂದ್ ಧ್ವಜ ಅರ್ಥ ಐತಲ್ಲ, ಅಲ್ಲಿವರೆಗೂ ಹಳ್ಳ ಐತದ. ಓ, ಅಲ್ಲಿ ಕೇಸರಿ ಕಲರ್ ಧ್ವಜ ಐತಲ್ಲ, ಅಲ್ಲಿವರೆಗೂ ಹಳ್ಳ ಐತದ. ಅದೇ ಆ ಹಳ್ಳ ಈ ಹಳ್ಳ ಅಂತ ಕುಂತಂದ್ರೆ ಅಷ್ಟು ಓದಿ ಹೊಡೆದಿರ್ತೈತಿ, ಇಲ್ಲಿ ಕೊಡಿ ಬರ್ತೈತಿ. ಅಲ್ಲಿ ಕೇಸರಿ ಕಲರ್ ಧ್ವಜ ಕಾಣ್ತಾ ಇದಲ್ಲ, ಅಲ್ಲೇ ತನಕ. ಈ ಟ್ಯಾಕ್ಟ್ರಿ ಹೊಡಿತಾ ಇದ್ದಲ್ಲ, ಅವ್ರ 1 ವರ್ಷನೂ ಬೆಳೆ ತಗೊಂಡ್ ಹೋಗಿಲ್ಲ. ಯಾಕೆ? ನೀರ್ ತುಂಬಿಡ್ತದ ಪಾಪ, ನೀರ್ ಫುಲ್ ಆಗ್ಬಿಡುತ್ತೆ. ಕರೆಕ್ಟ್ ಬೆಳೆ ಬೆಳಿತಾರೆ, ಕಟ ಮಾಡೋ ಟೈಮ್ನಾಗೆ ನೀರ್ ಬಂದು ಎಲ್ಲ ಐತಿ ಮೆಕ್ಕೆಜೋಳ ಅವಲ್ಲ ಹಿಂಗೆಲ್ಲ ಡಾಗ ಆಗ್ಬಿಡ್ತ. ಅವನು ಅಷ್ಟೇ ಸೊಂಟಿ ಹಾಕಿದವನು, ಏನ್ ತಿಂದ ಹಾಕ್ಯಾನ ಅವನು. ಅಲ್ಲಿವರೆಗೂ ನೀರು ಹೋಗೇ ಹೋಗ್ತದೆ. ಹೌದು. ಏನಪ್ಪಾ ಮಳೆಗಾಲ ಕಮ್ಮಿ ವರ್ಷ ಅಂತ ಹೇಳಿ ದೇವ್ರಿಗೆ ಕೇಳಿ ಹಾಕ್ತಾ ಇದಾರ, ಅಷ್ಟೇ ಡಿಫ್ರೆನ್ಸ್. ಮಳೆಗಾಲ ಜಾಸ್ತಿ ಇದ್ರೆ ಮುಗಿತ್ ಕತೆ, ಮಳೆಗಾಲ ಜಾಸ್ತಿ ಅಂದ್ರೆ ಮುಗಿತ್ ಕತೆ. ಅಂದ್ರೆ ಎಲ್ಲ ಮೀನಿಗೆ ಫುಡ್ ಹಾಕತ್ ಬೇಡ, ಮೀನಿಗೆ ಫುಡ್ ಹಾಕತ್ತೆ. ಮೀನ್ ಇರ್ತಾವಲ್ಲ ಕೆರೆಗೆ. 3 ಲಕ್ಷ ಏನೋ ಎಷ್ಟೋ ಲಕ್ಷ ಬಿಟ್ಟಿದ್ರಲ್ಲ ನಮ್ಮ ಅಣ್ಣ, ನೀವು ಸೇರಿ. ಎಷ್ಟು ಮೀನ್ ಎಲ್ಲಿದಾವ್ ಇದ್ರಲ್ಲಿ ಅಲ್ಲ? ಅಂದ್ರೆ ಕೆಂಪು ನೀರಿಗೆ ಮೀನ್ ಬರಲ್ಲ ಜಾಸ್ತಿ. ಬೆಳ್ಳಗಿದ್ರೆ ಮೀನ್ ಸ್ವಚ್ಛಾಗಿ ಇರ್ತತಲ್ಲ ನೀರು, ಮೀನ್ ಬರ್ತವೆ. ನಮ್ಮ ಅಣ್ಣ ಅವ್ರು ಸೇರಿ ಬಿಟ್ಟಿದ್ರು, ಎಷ್ಟೋ ಲಕ್ಷ ತಂದ್ ಬಿಟ್ಟಿದ್ರು. ಆ ಸಾಲಾನು ತೀರ್ಸಿದ್ವಿ ಮೊನ್ನೆ. ಹೌದೇನ? ಸಾಲಾಗಿತ್ತ? ಅದು ಮೀನ್ ತಂದು ಮರಿದು. ಅಂದ್ರೆ ಪ್ರಾಫಿಟ್ ಏನೋ ಆಗಿಲ್ಲ? ಪ್ರಾಫಿಟ್ ಏನಿಲ್ಲ, ಹಿಡಿಲೇ ಇಲ್ಲ ಅವ್ರು. ಹಿಡಿಲಿಲ್ಲ. ಅದೇ ಕೆಂಪು ನೀರ್ ಐತಲ್ಲ, ಏನೋ ಕಾಣಲ್ಲ ಇದ್ರಾಗೆ. ಮೀನು ಬೆಳವಣಿಗೆನೂ ಇರಲ್ಲ ಇಂತ ನೀರ್ನಾಗೆ. ಕಸ ಕಡೆ ಎಲ್ಲ ಇರ್ತವೆ, ತಿನ್ನಕೇನ್ ಫುಡ್ ಏನೋ ಇರ್ತೈತೆ. ಅಂದ್ರೆ ಇದರಲ್ಲಿ ಎಷ್ಟು 2 ಸತ್ತಿದ್ದಾರೆ ಇದ್ರಲ್ಲಿ. ಹೌದಾ? ಒಂದ್ ಬಚ್ಚೆ ಅಂದ್ರೆ 14 ವರ್ಷ ಹುಡುಗನೇ ಸತ್ತು ಹೋಗಿಲ್ಲ. ಯಾಕೆ ಈಜಾಡಕ್ ಹೋಗೇನ? ಈಜಾಡಕ್ ಬಂದ್ರು ಹಿಂಗ್ ಬ್ಯಾಚ್ ಕಟ್ಕೊಂಡು. ಯಾವ ಊರವ್ರು? ನಮ್ಮೂರವ್ರೆ. ಅವಾಗಿಂದ ಭಾರಿ ಹೆದರ್ತಾರೆ ಇದ್ರು. ಅದೇ ಜಾಗದಲ್ಲಿ ಸತ್ತಿದ್ದು. ಎಲ್ಲಿ? ಅಲ್ಲಿ ಸ್ಟಾರ್ಟಿಂಗ್ ಐತಲ್ಲ ಅಲ್ಲಿ. ಇಲ್ಲಿ ಮುಂದೆ ಸೆಂಟ್ರ್. ನೀರು ತುಂಬಾ ಆಳ ಐತೆ ಹಂಗಾದ್ರೆ. ಆಳ ಐತಣ, ಇದು ಬಾಳ ಆಳ ಆಯ್ತು. ಎಷ್ಟಿರ್ಬೋದಣ? ಅವ್ರಿಗೆ ಕೇಳ್ರಿ, ಅವ್ರಿಗೆ ಮೀನವ್ರಿಗೆ ಕೊಡ್ರಿ. ಎಷ್ಟಿರ್ಬೋದು? ಜಾಸ್ತಿ ಐತಿ ಇಲ್ಲಿ. ಇದೆ ಇಲ್ಲಿ ಜಾಸ್ತಿ ಐತಿ. ಒಂದು 25 ಅಡಿ ಇಲ್ಲಿ ಜಾಸ್ತಿ ಐತಿ. ಎಲ್ಲ ಕಮ್ಮಿ. 40 ಫುಲ್ ಐತಣ ಆಳ. ಅಲ್ಲಿ 40 ಅಡಿ ಆಳ ಐತೆ ಮಧ್ಯೆ. ಕಂಟಿ ಕಾಣ್ತಾ ಇಲ್ಲ ಅಲ್ಲಿ, ಕಂಟಿ ಇದೆ ಇಲ್ಲಿ. ಅವಷ್ಟು ಹೊಲ್ಗಳವು. ಆ ಕಂಟಿ ಕಾಣ್ತಾ ಐತಲ್ಲ, ಅಷ್ಟು ಹೊಲ್ಗಳವು. ಅಲ್ಲಿ ಆಳ ಇಲ್ಲ, ಹಿಂಗ ಆಳ ಇಲ್ಲ, ಮತ್ತ ಅಲ್ಲಿ ಆಳ ಐತಿ.
ಇಲ್ಲಿಲ್ಲ ಈ ಕಂಟಿಗಳು ಕಾಣ್ತಾ ಇರೋದು ಜಾಸ್ತಿ ಹ್ಮ್ ಮತ್ತೆ ಅಲ್ಲಿ ಆಳ ಆಯ್ತು. ಅದೇ ಈ ಗಂಟೆ ಎಲ್ಲಿ ಕಾಣ್ತದವಲ್ಲ ಆಳ ಇಲ್ಲ ಅಲ್ಲಿ, ಅದೆಲ್ಲ ಹೊಲ ಮಾಡ್ಕೊಂಡ್ ತಿಂದಿರೋ ಜಾಗ ಅದು. ಈ ಮಧ್ಯ ಏನೈತಲ್ಲ ಇಲ್ಲಿ ಮಾತ್ರ ಫುಲ್ ಆಳ. ಈ ಮಧ್ಯ ಸೆಂಟರ್ ಮಾತ್ರ ಫುಲ್ ಆಳ, ಅಲ್ಲಿವರೆಗೂ ಆಳ. ಅದೇ ಒಳ್ಳೆ ಇನ್ಫಾರ್ಮೇಶನ್ ಚೆನ್ನಾಗೈತೆ ಅಣ್ಣ ನಿಮ್ಮ ಹತ್ರ. ಅಶೋಕ ಬಲೆ ಬಿಡ್ತದ್ರಲ್ಲ ಅಣ್ಣ ನಿಮ್ಮೂರಾಗ? ನಮ್ಮೂರಲ್ಲ, ಅವರು ಬೇರೆ ಊರು. ಹೌದಾ, ಕರ್ಸಿದೆ. ಯಾವೂರಿಂದ ಕರೆಸಿದ್ರೆ? ಕ್ರಾಸ್ಪುರ. ಕೋಸ್ಪುರದಿಂದ. ಅಂದ್ರೆ ಮತ್ತೆ ಇಲ್ಲಿ ದೋಣಿ ಒಳಗಡೆನೆ ಹೋಗಿ ಬಿಡ್ಬೇಕು. ಮತ್ತೆ 40 ಅಡಿ ಆಳ ಐತೆ ಅಂದ್ರೆ ತೆಪ್ಪನೇ ಬೇಕು. ಹೌದು, ತೆಪ್ಪ ಇಲ್ದಂಗೆ ಮತ್ತೆ ಬಲೆ ಬಿಡಕ್ಕೆ ಬರಲ್ಲ ಬಿಡಲ್ಲಿ. ಬರೀ ಗೌರಿ ಮಾತ್ರ ಇದಾವೆ, ಬೇರೆ ಯಾವ ಇವಲ್ಲ. ಕಾಟ್ಲಾ ಭಾಳ ಇದ್ದು. ಹಾಂ, ಕಾಟ್ಲಾ ನನ್ನ ಮಗನ ಹೈಟ್ ಇರ್ತಿದ್ದು. ಎಷ್ಟೊಂದು 20 kg 30 kg? ನನ್ನ ಮಗ ಅದೇ ಮತ್ತೆ ಒಂದು 20-30 kg ಲೆಕ್ಕ. ಜಾಸ್ತಿನೇ ಇದ್ದು. ಅವಾಗ ಯಾವಾಗ ಗೊತ್ತಾ, ಅವ್ರು ಹಾಲಪ್ಪ ಅಂತ ಹಿಡ್ತಿದ್ರು. ಅವಾಗ ಹಾಗಾಗಿ ನಾವು ಯಾವ ವರ್ಷದೋ, ನಾನಿನ್ನೂ ಸಣ್ಣವನೇ ಇದ್ದೆ. ಆವಾಗಿದ್ದು ನೋಡಿ. ಕಾಟ್ಲಾ, ಆಮೇಲೆ ಗೌರಿ, ರಘು ಎಲ್ಲ ಮೀನು ಬಿಟ್ಟಿದ್ದಾರೆ ಇಲ್ಲಿ. ಗುಡ್ಡ ಅವ್ರು ಯಾರು ಬಿಟ್ಟವರು? ಮಾಲ್ತೇಶಣ್ಣ ಬಿಟ್ಟಿದ್ದು ಒಂದು, ಶಿಕಾರಿಪುರ. ನಮ್ಮ ಅಣ್ಣ ಒಂದು ಬಿಟ್ಟಿದ್ದು, ಮತ್ತೆ ಯಾರು ಬಿಟ್ಟಿಲ್ಲಿದ್ರು. ರಿಟರ್ನ್ ಯಾರು ಮರಿ ತಂದು ಹಿಂಗೆ ಬಿಟ್ಟೆ ಅಂತ ಹೇಳಿಲ್ಲ ಅಲ್ಲ. ಈ ವಯಸ್ಸಿಗೆ ನಾನು ಬಂದ್ರು 30-37 ಇಬ್ಬರ ಬಿಟ್ಟಿರೋದು. ಅವ್ರಿಗೆ ಮಾಲ್ತೇಶಣ್ಣ ಒಬ್ರು, ನಿಮ್ಮ ಅಣ್ಣ. ನಮ್ಮ ಅಣ್ಣ ಇವರೇ ಕಡ್ಸ್ಕೊಂಬಂದ್ಬಿಟ್ಟು. ಮತ್ತೆ ಯಾರು ಬಲೆ ಬಿಟ್ಟಿಲ್ಲ. ಆದ್ರೂ ಮೀನು ಅದಾವ ಇದ್ರಾಗ ಇನ್ನು. ಯಾವಾಗಿಂದ ಮೀನು ಇದ್ರಲ್ಲಿ ಉಳ್ಕೊಂಡಿರೋ. ಅಂದ್ರೆ ಜಾಸ್ತಿ ಮರಿಂದ ಮರಿ ಮಾಡ್ಕೊಂಡು. ನಿಮ್ಮೂರವ್ರು ಜಾಸ್ತಿ ಇಲ್ಲಿ ಯಾರು ಹಿಡಿಯಕ್ಕೆ ಬರಲ್ಲ, ನೀರು ಆಳ ಐತಲ್ಲ. ಏನಾದ್ರು ತೆಪ್ಪ ಕರ್ಕೊಂಬಂದು ಬಲೆ ಬಿಡ್ಸಿ. ಕೆಲಸ ಇಲ್ಲಿ ಟೈಮ್ನಲ್ಲಿ ನೀನು ಬಂದು ವಿಡಿಯೋ ಮಾಡ್ತಾ ಇದ್ದಿಲ್ಲ. ಕೆಲಸ ಇಲ್ಲಿ ಟೈಮ್ನಲ್ಲಿ ಊರಲ್ಲಿ ಬರ್ತೀವಿ. ಕೆಲಸ ಇರ್ಲಿ ಟೈಮ್ನಲ್ಲಿ ಹಿಂಗೆ ಬಂದರೆ ಆ ಮೂಲಿಂದ ಹಿಡಿದು ಅಲ್ಲಿ ಆಗಿವರೆಗೂ ಭಾಳ ಚೆನ್ನಾಗಿ ಕುಂತಿರ್ತಾರೆ. ಈ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೇಗೂರವ್ರು ಕುಂತಿರ್ತಾರೆ. ಬೇಗೂರವ್ರು ಅಂದ್ರೆ ಬೇಗೂರವ್ರು ಗಣ ಬೇಗೂರು ಹಂಗೆ ಕಂಟಿ ದಾರಿ ಆಗ್ಯಾವಲ್ಲ, ಅದೆಲ್ಲ ಅವ್ರು ಕುಂತು. ಅವೆಲ್ಲ ಕೂರೋ ಜಾಗ, ಜನ ಕುಂಡ್ರೋ ಜಾಗ. ಆಮೇಲೆ ಹಿಂಗೆ ಕೂರ್ತಾರೆ, ಅಲ್ಲಿಂದ ಅಲ್ಲಿವರೆಗೂ ಹಿಂಗೆ ಕೂರ್ತಾರೆ. ಅವ್ರಿಗೆ ಎಲ್ಲೆಲ್ಲಿ ಮೀನು ಬಿಡ್ತಾವ ಅಲ್ಲೆಲ್ಲಿ ಗಣ ಹಾಕೊಂಡು ಹಿಂಗೆ ಕೂತ್ಕೊಂಡು. ಗಾಣಕ್ಕೆ ಬೀಳ್ತಾವ ಮೀನು ಇಲ್ಲಿ? ಬೀಳ್ತಾವೆ, ನಾಲ್ಕು ಬೀಳ್ತಾವೆ. ಮಳೆ ಹುಳ, ಹಿಟ್ಟು ಹಿಂಗೆ ತೊಗೊಂಡ್ಬರ್ತಾರೆ. ಅಲ್ಲಿ ಮನೇಲಿ ಬೇಜಾರು ಹಾಕೊಂಡಾಗ ಇಲ್ಲಿ ಬರ್ತಾರೆ. ಈ ಕಡೆ ಬೇಜಾರು ಕಳೆಯುತ್ತೋ, ಈ ಕಡೆ ಮೀನು ಹಿಡ್ದಂಗೂ ಆಗತ್ತೆ ಅಂತ. ನೀನು ಬಿಡ್ಲಿ ಅಲ್ಲ, ನಾನು ನಿನಗೆ ಕರ್ಕೊಂಬಂದೆ. ಅಲ್ಲೇ ಕುಂತೇನು ಮಾಡ್ತೀವಿ, ಮೀನಿಗೆ ಹೋಗೋಣ ದೊಡ್ಡ ಕೆರಿ. ಚಿಕನ್ ಸಾಂಬಾರು ಹಾಕತ್ತೆ, ಇಲ್ಲ ಟೈಮ್ ಪಾಸ್ ಹಾಕಿ ಬೇಜಾರು ಕಳಿತೈತೆ ಅಂತ. ಕೆಲವರು ಅಲ್ಲಿ ನಾನು ಇಳಿಸ್ಲಿಲ್ಲ ನಿನಗೆ. ಕೆಲವು ಪಾರ್ಟಿ ಮಾಡಕ್ ಬರ್ತಾರೆ, ದೊಡ್ಡವ್ರು ಲಿಂಗಾದ್ರು ಬರ್ತಾರೆ, ನಮ್ಮನೆಯವರು ಬರ್ತಾರೆ, ಬೇರೆ ಕಡೆಯಿಂದಾನು ಬರ್ತಾರೆ. ರಾತ್ರಿ ಬರ್ತಾರ? ರಾತ್ರಿನೂ ಬರ್ತಾರೆ, ಹಗಲು ಬರ್ತಾರೆ. ಅಂದ್ರೆ ಕಾಡು ಪ್ರಾಣಿ ಅದಾವಲ್ಲ, ಕಾಡು ಪ್ರಾಣಿಯಿಂದ ಏನೂ ತೊಂದರೆ ಆಗಿಲ್ಲಲ್ಲ ಇದುವರೆಗೂ? ತೊಂದರೆ ಆಗಿಲ್ಲ. ಈಗ ಇದೇ ಹುಡುಗ ಉಂಟಾನಲ್ಲ, ಅವು ಪೂರ್ತಿ ನೀರೇ. ಅದೇ ಅಲ್ಲಿ ಹುಣಸೆ ಮರ ದಾಟಿ ಆ ಕಡೆ ಪೂರ್ತಿ ನೀರು ತುಂಬ್ಕೊಂತಿರ್ತದೆ. ಏನು ಬೆಳೆ ಬರಲ್ಲ ಅಲ್ಲಿ. ಅದೇ ಈ ಕೋಡಿ ಒಂದ್ಸಲ ಫೈಟ್ ಆಗಿದ್ದಿದ್ರೆ ಪೂರ್ತಿ ಯಾವ ಹೊಲಗಳು ಇರ್ತಿರ್ಲಿಲ್ಲ. ಅಂದ್ರೆ ಗೌರ್ಮೆಂಟ್ನವ್ರು ಬಂದ್ರೆ ಏನಾರು ಮಾಡ್ಬೋದು. ಹೌದು, ಬರ್ಬೇಕು. ಮತ್ತೆ ಈ ಒಂಥರ ನಕ್ಕೊಳ್ಳಿ ಡ್ಯಾಮ್ ನೋಡ್ದಂಗೆ ಆಗುತ್ತೆ ನೋಡಣ್ಣ. ಟೂರಿಸ್ಟ್ ಪ್ಲೇಸ್ ಆಗತ್ತಣ್ಣ ಇದು. ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಆಮೇಲೆ ಏರಿ ಅಗಲ ಆಗ್ಬೇಕು, ಏರಿ ಬಂದೋಬಸ್ತ್ ಆಗ್ಬೇಕು. ಅದು ನಿರ್ಗರಿಮರ ಮಟ್ಟಿ ಇಲ್ಲ, ಅದಕ್ಕೂ ಇದಕ್ಕೂ ಅಟ್ಯಾಚ್ಮೆಂಟ್ ಕೊಡ್ಬೇಕು. ಒಂದು 10 ಅಡಿ ಕೊಡಿ ಎಬ್ಬಿಸ್ಬೇಕು, ಅವಾಗ ನೋಡ್ಬೇಕು ಈ ಕೇರಿದ ಮಜಾ. ಪ್ಲೇಸ್ ಚೆನ್ನಾಗೈತಲ್ಲ, ಸುತ್ತಮುತ್ತ ಬೆಟ್ಟ ಗುಡ್ಡ ಇದಾವೆ, ಕಾಡು ಪ್ರಾಣಿ ಎಲ್ಲ ಅಡ್ಡಾಡ್ತವೆ ಅಂತ ಹೇಳಿದ್ರಲ್ಲ. ಹೌದು, ಇದು ಟೂರಿಸ್ಟ್ ಪ್ಲೇಸ್ ಆದ್ರೆ ತುಂಬಾ ಒಂಥರ ಚೆನ್ನಾಗತ್ ನೋಡಿದ್ದು. ಟೂರಿಸ್ಟ್ ಪ್ಲೇಸ್ ಅಲ್ಲ, ನೀನ್ ಎಷ್ಟು ಊರಿಂದ ಎಲ್ಲಿಂದ ಬರ್ತಾರೋ ಈ ಕೇರಿ ನೋಡಾಕ ಅಲ್ಲ. ನಾನು ಹೇಳಿದ ಪ್ರಕಾರ ಆತಂದ್ರೆ. ಹೌದು, ಅದೊಂಥರ ಅದೇ ಹಿಡನ್ ಪ್ಲೇಸ್ ಇದು. ಇವಾಗ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು. ಈ ಸುತ್ತಮುತ್ತ ಇರೋ ಹಳ್ಳಿಯರಿಗೆ ಮಾತ್ರ ಗೊತ್ತಿರೋದು, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನಿದ್ರು ಸರ್ಕಾರನೇ ಬಂದು ಮನಸ್ಸು ಮಾಡ್ಬೇಕು ಇದಕ್ಕೆ ನೋಡ್ಕೊಂಡು. ಆ ಮಟ್ಟಿಂದ ಈ ಮಟ್ಟಿಗೆ ಟಚ್ ಕೊಟ್ಟು ಹಿಂಗೆ ಅಟ್ಯಾಚ್ಮೆಂಟ್ ಕೊಟ್ಟು ಕೊಡಿ ಎಬ್ಸ್ ಕೈ ಬಿಟ್ರೆ ಸಾಕಿ. ಏರಿ ಒಂದು ನಟಕ್ ಮಾಡ್ಯವ್ರು, ಬಸ್ಸಿ ಹೊಡಿಲಂಗೆ ಆ ಕಡೆ. ಅದೇ ಬಸ್ಸಿ ಆ ಕಡೆ ನೀರೇ ಬರ್ಬಾರ್ದು, ಆ ರೀತಿ ಅಟ್ಯಾಚ್ಮೆಂಟ್ ಕೊಡ್ಬೇಕು. ಹೊಳೆ ನೀರು ಬಿಟ್ಟು ಟೂರಿಸ್ಟ್ ಪ್ಲೇಸ್ ಮಾಡಿ ಅಲ್ಲೊಂದು ಏನಾರು ಹಾಕಿ, ಏನು ಒಳ್ಳೆ ಜಾಗ ನೋಡಿ. ಅಂಜನಾಪುರದಲ್ಲಿ ಮಾಡ್ಯಾರಲ್ಲ, ಟಿಕೆಟ್ ಬ್ಯಾಂಡ್ ಒಳಗೆ ಬಿಡೋಕೆ, ಹಂಗೆ ಮಾಡಿ ಕೈ ಬಿಡ್ಲಿ ನೋಡು ಎಂಥ ಪ್ಲೇಸ್ ಆಗತ್ತಿದು. ಹೌದು ನೋಡಿ ಗೈಸ್, ಇಷ್ಟೆಲ್ಲ ಇದೆ. ಇದೊಂಥರ ಹಿಡನ್ ಪ್ಲೇಸ್ ಇದ್ದಂಗೆ ಇದೆ. ದೊಡ್ಡ ಕೆರೆನೇ. ಈಗ ಬೇರೆ ನದಿ ಹೊಳೆಯಿಂದ ನೀರು ಅಟ್ಯಾಚ್ ಮಾಡಿದಾರಂತ ಇವಾಗ. ಬರ್ತಾ ಇರ್ತದಿಲ್ಲ. ಈಗ ಎಷ್ಟು ವರ್ಷ ಆಯ್ತಣ್ಣ ಹೊಳೆಯಿಂದ ನೀರು ಅಟ್ಯಾಚ್ ಮಾಡಿ? ಇದು 4-5 ವರ್ಷ ಆಯ್ತು. 4 ವರ್ಷದ ಮೇಲೆ ಆಯ್ತು. 4 ವರ್ಷ ಆಯ್ತಂತೆ ಇಲ್ಲಿ ನೀರು, ಹೊಳೆ ನೀರು ಅಟ್ಯಾಚ್ ಮಾಡಿ.
ಮಳೆಗಾಲದ ಒಳ್ಳೆ ನೀರು ಬರುತ್ತೆ. ಮಳೆಗಾಲದಲ್ಲಿ ಹೊಳೆ ನೀರು ಬಂದುಬಿಟ್ರೆ ಕೋಡಿವರೆಗೂ ನೀರು ಬಂದ್ರೆ ಒಂದು 80 ಇದೈತೆ ಎಕರೆ ಆಗತ್ತಲ್ಲ. ಏನಂತೀಯ ಬಿಡ್ತೀಯ ನೀನು, ಹೊಳೆ ನೀರೇ ಬೇಡ ಇದಕ್ಕೆ. ಅಂದ್ರೆ ದೊಡ್ಡ ದೊಡ್ಡ ಹಳ್ಳ ಇದಾವಲ್ಲ ಅದಕ್ಕೆ 4 ಕಡೆಯಿಂದ ನೀರು ಬಿಡ್ತೈತೆ ಇದಕ್ಕೆ. 4 ಕಡೆಯಿಂದ ಅಂದ್ರೆ ಹೆಂಗೆ, ಅದು ದೊಡ್ಡ ಹಳ್ಳ, ದೇವಸ್ಥಾನ ಕಾಣ್ತೈತೆ ಒಂದು, ಅಲ್ಲಿ ಚಾನೆಲ್ ಆಗಿಲ್ಲ ಅದು, ಚಾನಲ್ ತರ ಐತಲ್ಲ, ಅಲ್ಲಿಂದ ನೀರ್ ಟ್ರಾನ್ಸ್ಫರ್ ಅದಕ್ಕೆ ಜಾಸ್ತಿ ಬರೋದು ನೀರು. ಈ ಹಳ್ಳ ಇಲ್ಲೊಂದ್ ಹಳ್ಳ, ಎಷ್ಟು ಜಾಗದಿಂದ ನೀರ್ ಬರ್ತೈತೆ. ಅಲ್ಲೊಂದ್ ಹಳ್ಳ, ಇಲ್ಲೊಂದ್ ಹಳ್ಳ, ಆ ಕಡೆ ಒಂದ್ ಹಳ್ಳ. ಆ ಚಾನಲ್ ಅಂದ್ರೆ ಆ ಗುಡ್ಡದಿಂದ ನೀರ್ ಸಪ್ಲೈ ಕೊಟ್ಟಿರೋದು. ಆ ಗುಡ್ಡ, ಆ ಕಡೆ ಗುಡ್ಡ ಅದು ಕಾಣ್ತಾ ಐತಲ್ಲ ಗುಡ್ಡ, ಫ್ಯಾನ್ ಇದಾವಲ್ಲ, ಅಲ್ಲಿ ನೀರ್ ಇದಕ್ ಸಪ್ಲೈ ಕೊಟ್ಟಾರ ಚಾನೆಲ್ ಮಾಡಿ. ಅಂದ್ರೆ ದೊಡ್ಡಕೆರೆಲ್ಲ ಸುತ್ತಮುತ್ತ ಇರೋ ಗುಡ್ಡದ ನೀರೆಲ್ಲ ಇಲ್ಲೇ ಬರ್ಲಿ ಅಂತ ಟ್ರಾನ್ಸ್ಫರ್, ಮತ್ತೆಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ. ಅಂದ್ರೆ ಗೊಬ್ಬರನು ಚೆನ್ನಾಗಿತ್ತು. ನೀರ್ ಸ್ವಲ್ಪ ಕಡಿಮೆ ಆದ್ರೆ ತೋಟಕ್ಕೆಲ್ಲ ಒಳ್ಳೆ ಗೊಬ್ಬರ ಆಕತಿ. ಸುತ್ತಮುತ್ತ ಇರೋ ನೀರೇ ಕಮ್ಮಿ ಆಗಲ್ಲ, ಗೋಡ್ ಹೊಡ್ಸ್ಬೇಕಂದ್ರೆ ಅಲ್ಲ, ನೀರ್ ಕಮ್ಮಿ ಆದ್ರೆ ಗೋಡ್ ಹೊಡ್ಸಾಕ ನೀರೇ ಕಮ್ಮಿ ಆಗಲ್ಲ. ಎನಿ ಟೈಮ್ ಬಸಿ ನೀರ್ ಇದ್ದೇ ಇರ್ತೈತೆ. ಒಟ್ಟು ಕಾಡು ಪ್ರಾಣಿಗಳಿಗೆ ನೀರ್ ಸಂಪಪ್ಪ ಇಲ್ಲಿ, ಒಳ್ಳೆ ವಿಚಾರ. ಕಾಡ್ ಪ್ರಾಣಿ ಹೊಲ್ಗುಳೋರಿ, ಅಕ್ಕಪಕ್ಕ ಹೊಲ್ಗುಳೋರಿಗೆ ನೀರ್ ಸಂಪು. ಎಲ್ಲಾರ ನೀರ್ ಕೈ ಕೊಡ್ತಪ್ಪ. ಈಗ ಅಲ್ಲಿ ಎಲ್ಲಾ ಬಿತ್ತಾಕ ರೆಡಿ ಮಾಡ್ಯಾರಲ್ಲ, ಬೋರೆಲ್ಲ ಹೊಡ್ಸಿದಾರಲ್ಲ, ಮೋಟರ್ ಇಳಿಸೋದು ಹೊಡ್ಕೊಳೋದು, ಹಂಗ ಹೊಡ್ಕೊಂತಾರೆ ಮೋಟರ್ ಇಳಿಸಿ. ಒಟ್ಟು ಈ ಸುತ್ತಮುತ್ತ ಇರೋ ಅಂತರಿಗೆ ಒಳ್ಳೆ ಸಂಪ್ ನೀರು. ಆ ಕಡೆ ರೋಡ್ ಸೈಡ್ ಏನಿಲ್ಲ, ಅಲ್ಲಿ ಒಂಥರ ಬೆದ್ಲು ಸೀಮೆ ಇದ್ದಂಗೆ. ಒಟ್ಟು ಹಿಂಗ ಐತ್ ನೋಡ್, ನಾನು ಒಟ್ಟು ಸರ್ಕಾರ ಮನಸ್ ಮಾಡ್ಬೇಕು ಇದಕ್ಕ. ಹೌದು, ಮತ್ತೆ ಏನು ಗ್ರಾಮ ಪಂಚಾಯತಿಯಿಂದ ಮಾಡಕ್ ಹೋದ್ರು ಗ್ರಾಮ ಪಂಚಾಯತಿ ಮುಚ್ಚಬೇಕಾಗತ್ತೆ ಇದಕ್ಕೆ. ಸಾಮಾನ್ಯ ಐತೆ ನೋಡ, ಇದು 80 ಎಕರೆ ಐತೆ. ನಾನು ಹೇಳಿದ್ರ ಪ್ರಕಾರ ಎಷ್ಟು ಕೋಟಿ ದುಡ್ಬೇಕು, ಅದಕ್ಕೂ ಅಟ್ಯಾಚ್ಮೆಂಟ್ ಕೊಟ್ಟು ಏರಿ ಅಗಲ ಮಾಡಿ, ಏರಿ ಕಲ್ಲು ಬಿಚಾವಣೆ ಮಾಡಿ, ಆ ಏರಿ ಬಂದೋಬಸ್ತ್ ಮಾಡಿ, ಇಲ್ಲಿ ಕೊಡಿ ಕೈ ಬಿಡ್ಬೇಕು ಅವ್ರು. ತುಂಬಾ ಪ್ಲಾನ್ ಅದ ಮಾಡೋರಿಗೆ. 100 ಕೋಟಿ ಬೇಕಾಗತ್ತೇನಪ್ಪ ಅವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು. ಈ ಕೆರಿ ನಮ್ಮೂರವ್ರಿಗೆ ಸಲ್ತಕ್ಕಲ್ಲ. ನಮ್ಮ ಬೋರ್ಗಳಿಗೆ ತೆಗ್ಗುವರಿ ಇದಾವಲ್ಲ ಆ ಕಡೆ ನಮ್ಮ ಹೊಲ್ಗಳು, ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲಂತಿದ್ದು. ಇದು ಕಾರ್ನಲ್ಲಿ ಹಿಂಗ್ ಹೋಗೈತಂತ, ಆ ಕಡೆ ತೆಳಗಡೆ ಕಾರ್ನಲ್ಲಿ ಕಡೆ ಹೋಗೈತಂತ. ಇದ್ರಲ್ಲಿ ನಮ್ಮಿಂದ ಏನ್ ಉಪಯೋಗ ಇಲ್ಲಂತಿದ್ದು, ನಮ್ ಕೆರಿ ನಮಗೆ ಉಪಯೋಗ ಇಲ್ಲಂತಿದ್ದು. ಅಂದ್ರೆ ನಿಮಗೆ ಉಪಯೋಗ ಇಲ್ಲ ಅಂದ್ರೆ ಅದೇ ಅವಾಗ ಬಂದು ಮೀನ್ ಹಿಡ್ಕೊಂಡ್ ತಿನ್ಬೇಕಷ್ಟೇ. ಅಷ್ಟೇ ಅದೇ ಉಪಯೋಗ. ಹೆಸರಿಗೆ ನಮ್ ಊರ್ ಕೇರಿ, ಅದೇ ನಿಮ್ಮೂರ ಹತ್ರ ಆಯ್ತಲ್ಲ, ಅದಕ್ಕೆ ದೊಡ್ಡ ಕೇರಿ. ಮೇನ್ ಉಪಯೋಗ ಅಂದ್ರೆ ಆ ಕಡೆ ತೆಳಗಡೆ, ಈ ನೀರೆಲ್ಲ ತೆಳಗಡೆ ಹೋಗತ್ತಲ್ಲ, ಅಲ್ಲಿಗೆ ಅವ್ರಿಗೆ ಉಪಯೋಗ ಆಕತಿ, ಅವ್ರಿಗೆ ಅನುಕೂಲ ಅಂತೀವಿ. ಅನುಕೂಲ. ಬಲೆ ಬಿಟ್ರನಲ್ಲ ಅವ್ರು. ದೊಡ್ಡ ದೊಡ್ಡ ಬೋರ್ ಎಲ್ಲ ಆಫ್ ಆಗ್ತಾವ ಕೆರಿಂದ ಕೆಳಗ. ಇದ್ರದ ಏನ್ ಟಚ್ ಅಟ್ಯಾಚ್ಮೆಂಟ್ ಇಲ್ಲ. ಬಲೆ ಬಿಡ್ತಾರಲ್ಲ ಅಣ್ಣ ಅವರು, ಮತ್ತೆ ನಾಳೆ ತೆಗಿತಾರ? ಬೆಳಿಗ್ಗೆ ಅಷ್ಟೊತ್ತು ಮೀನ್ ಬೀಳ್ತಾವಲ್ಲ, ಬಿದ್ದು ಇಲ್ಲಾದ್ರೆ ಇಲ್ಲಣ್ಣ ಅಷ್ಟೇ. ಸಿಕ್ಕರೆ ಇಲ್ಲಾಂದ್ರೆ ಬೇಕಾರೆ ಅಂತಾರಲ್ಲ. 8 kg 5 kg 3 kg ಎಷ್ಟು ಸಿಗ್ತಾವ ಅಷ್ಟಪ್ಪ. ಅಷ್ಟೇ. ನಮ್ಮ ಹಳೆ ಬರ ಸ್ವಚ್ಛ ತಿಂದ್ರೆ 10 kg, ಅದೇ ಹೆವಿ. ಬಲೆ ದೋಣಿ ಎಲ್ಲ ಅವ್ರದೇನಾ? ಬಂದ್ ನೋಡ್ಲಿ, ಅದೇ ಪ್ಲೇಸ್ಗಳು ಹಂಗಿದೆ. ಕಾರ್ ಹಾಕೊಂಡ್ ಬರ್ಬೇಕು. ಟೂರಿಸಂ ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಲಿ, ಚೆನ್ನಾಗ್ಲಿ, ಎಲ್ಲ ಬಂದ್ ನೋಡ್ಲಿ ಜನ, ಪ್ಲೇಸ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಒಳ್ಳೇದೇ ಹೇಳಿದ್ಯಾ. ಈ ಕೋಡಿ ಬಿದ್ದಾಗ ನೀನ್ ವಿಡಿಯೋ ಮಾಡಕ್ ಬರ್ಬೇಕು, ಮಜಾ ನೋಡ್ಬೇಕು ನಿಂದು. ಅಲ್ಲ, ಅಲ್ಲೂ ಜನ ಕುಂತಿರ್ತಾರ, ಈ ಕೆರಿ ಏರಿ ಮೇಲೆ ಪೂರ್ತಿ ಜನ ಕುಂತಿರ್ತಾರ. ಅಲ್ಲಲ್ಲೇ ಟಾರ್ಪೋಲು ಅದು ಇದು ಹಾಕೊಂಡ್ ಬಾಗಿನ ಹಾಕೊಡ್ಬೇಕಾರೆ. ಈ ಕೆರಿ ತುಂಬಿದಾಗ ನೀನ್ ನೋಡಾಕ ಬಂದ್ರೆ ಇಲ್ಲೆಲ್ಲೂ ಜಾಗ ಇರಲ್ಲ. ನೀನ್ ಹಬ್ಬ ಅಲ್ಲಾಸಿ ಬರ್ಬೇಕು. ಅಲ್ಲಾಸಿ ಬಂದ್ ಆ ಮಟ್ಟಿ ನಾಗಸಿ ಬಂದ್ ಹಿಂಗ್ ಸುತ್ತರ್ದು, ಅದೇ ಅಲ್ಲಿ ಹುಡ್ಗ ತೋರ್ಸಿದ್ನಲ್ಲ ಆ ಮಟ್ಟಿ, ಹಿಂಗ್ ಬಂದು ಅಲ್ಲಾಸಿ ಬಂದ್ ಆ ಕೆಂಪ್ ಧ್ವಜ ಕಾಣ್ತಾ ಐತಲ್ಲ, ಅಲ್ಲಾಸಿ ಬಂದು ಹಿಂಗ್ ಬರ್ಬೇಕು ನೀನ್. ರೌಂಡ್ ಹಾಕಿ ನೀರ್ ಇರ್ತತಿ. ಇದು ಸುಮಾರು ಒಂದ್ 10 ಕಿಲೋಮೀಟರ್ ಹಿಂಗ್ ಸುತ್ತರಿಬೇಕಲ್ಲ. ಹಿಂಗ್ ಸುತ್ತರಿಬೇಕಂದ್ರೆ 10 ಆಗಲ್ಲ, 5 ಆಕತಿ. ಅದು ನೋಡಕ್ ಹಿಂಗ್ ಕಾಣ್ತಾ ಐತೆ ಅಲ್ಲ. ಹಿಂಗ್ ಬಾ ಇದೆ. ಈಗ ಅಂದ್ರೆ ನೀರ್ ತುಂಬಂತ ವೆಹಿಕಲ್ಸ್ ಹೋಗಲ್ಲ, ವೆಹಿಕಲ್ಸ್ ಹೋಗಲ್ಲ, ನೀರ್ ತುಂಬಂತಿರ್ಬೋ. ಅಲ್ಲಾಸಿ ಆ ಕೆರಿ ಏರಿ ಇಲ್ಲ, ಅಲ್ಲಾಸಿ ಬಂದು ಹಿಂಗ್ ಬರ್ಬೇಕು. ಈಗ ನಾವ್ ಕೊಡಿ ಇಳಿದ್ವಲ್ಲ, ಕೊಡಿಯಿಂದ ಆಚೆ ಹಿಂಗ್ ಹೋಗ್ಬೇಕು. ಆ ಗುಡ್ಡದ ಸೈಡ್ ಹಿಂಗ್ ಹೋಗಿ ಅಲ್ಲೊಂದ್ ಹಳ್ಳ ಬಂತು. ಆ ಹಳ್ಳ ಪೂರ್ತಿ ತುಂಬಿರ್ತೈತೆ. ಆ ಗುಡ್ಡಕ್ ಬರ್ಬೇಕು. ಅಲ್ಲೊಂದ್ ದಾರಿ ಐತಿ, ಆ ಪ್ಲಾಂಟೇಶನ್ ದಾರಿ. ಅಲ್ಲಾಸಿ ಬಂದು ಆ ದಾರಿ ಹಿಡ್ಕೊಂಡು ಅದೇ ಅಲ್ಲಿ ಪ್ಲಾಂಟೇಶನ್ ಕಟ್ತಲ್ಲ,
ಅಲ್ಲಿ ಆಚೆ ಬಂದು ಆ ಧ್ವಜಕ್ಕೆ ಬರ್ಬೇಕು. ಧ್ವಜದಿಂದ ಬಂದ್ರೆ ಅಲ್ಲೂ ಹಳ್ಳನೇ. ಆ ಹಳ್ಳ ಆ ದಾರಿ ಹೌದದು. ಆ ದಾರಿ ಇಟ್ಕೊಂಡು ಆ ಮೈನ್ ರೋಡ್ ಐತಲ್ಲ, ಆ ಮೈನ್ ರೋಡ್ ನಾಗ ಸಿಗ್ಬೇಕು. ಬರ್ಬೇಕು ಅಂದ್ರೆ ಅಲ್ಲಿ ದಾರಿ ಐತೆ ವೆಹಿಕಲ್ಸ್ ಹೋಗಕ್ಕೆ, ಈ ಕಡೆ ಇಲ್ಲ. ಇಲ್ಲ, ಅದು ಹಳ್ಳ ಬರ್ತಾ ಇರ್ತದೆ. ಅವಾಗ ಆ ಹಳ್ಳದಾಗ ಪ್ಯಾಂಟ್ ಎತ್ಕೊಳ್ಬೇಕು. ಈಗ ಇದು ಅರ್ಧ ಕಾಲ್ ಭಾಗನೂ ನೀರಲ್ಲಿ ಇವಾಗ. ಇಲ್ಲ, ಎಲ್ಲ ಮೋಟ್ರ್ ಇಟ್ಟಿಟ್ಟು ಹೊಡೆದಾರ ಬೇಸಿಗೆಗೆ. ಕೆಳಗಿನವರು ಹೊಡಿತಾರೆ, ಇಲ್ಲೂ ಹೊಡಿತಾರೆ, ಆ ತೋಟದವನು ಹೊಡಿತಾರೆ. ಈಗ ಖಾಲಿ ಈಗ 25% ನೀರಿದ್ರು ಸುಮಾರು ಒಂದು 15 ಎಕರೆ ನೀರೈತೆ. ಜಾಸ್ತಿ ಐತೆ 20 ಎಕರೆ ಐತಲ್ಲ, ಜಾಸ್ತಿ. ಫುಲ್ ತುಂಬಿದ್ರೆ 100 ಎಕರೆ ಲೆಕ್ಕ. ನೀವ್ ಫುಲ್ ತುಂಬಿದಾಗ ಹಿಡಿಯೋ ಮಾಡಕ್ ಬಾ ಒಂದಿನ. ಫುಲ್ ತುಂಬಿದಾಗ ನಿನಗೆ ಗೊತ್ತಾಗತ್ತಿದ್. ಬರ್ತೀನಿ ಕರ್ಕೊಂಡ್ ಬರ್ತಾನೆ ನೀವು ಶಿವರಾಜ. ಫುಲ್ ತುಂಬಿದ ದಿನ ಬರ್ಬೇಕು. ಇಲ್ಲಿ ನಾವ್ ಕುಂತಿಲ್ಲ, ಇಲ್ಲೆಲ್ಲೂ ನಮಗ್ ಕುಂದ್ರಾಗ ನಿಂತ್ಕೊಳಕ್ಕೂ ಜಾಗ ಇರಲ್ಲ. ಎಲ್ಲ ನೀರ್ ಇರ್ತತಲ್ಲ ಅವಾಗ, ಒಳ್ಳೆ ಮಳೆಗಾಲ ಟೈಮ್ ಅವಾಗ ಚೆನ್ನಾಗಿರ್ತದ ನೋಡಕ್. ಅಸ್ಲಿ ಮಳೆ ಇಲ್ಲ, ಅಸ್ಲಿ ಮಳೆ ಒಂದ್ ಇದು ಯಾವ್ದೋ ಇನ್ನೊಂದ್ ಐತಲ್ಲ ದೊಡ್ಡ ಮಳೆ, ಮಗನ ಯಾವ್ದ ಅಂತಾರಲ್ಲ, ಚಿಕ್ಕ ಪುಷ್ಯ ಹಿರಪುಷ್ಯ, ಅವು ದೊಡ್ಡ ಮಳೆ, ಮಗಿ ಮಳೆ, ಅವು ದೊಡ್ಡ ದೊಡ್ಡ ಮಳೆ ಬರ್ಬೇಕು, ತುಂಬಬೇಕು, ನೋಡ್ಬೇಕು, ಮಜಾ ಇದ್ರ. ಈಗ ಮದಗದ ಕೆರೆವರೆಗೂ ಅಟ್ಯಾಚ್ಮೆಂಟ್ ಐತೆ ಅಂತ ಆ ಕಡೆಯಿಂದ ನೋಡ್ಬೇಕು ನೀನು. ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಕಮ್ಮಿನೇ ಕಾಣ್ತದೆ. ಅಲ್ಲಿ ಹೋಗಿ ನಿಂತ್ಕೊಂಡ್ ನೋಡ್ಬೇಕು. 100 ಎಕರೆ ಐತಲ್ಲ ಇದು. ಹಿಂಗಂತಾರ ಜನ. ಆ ಕಡೆಯಿಂದ ಬಂದ್ ನೋಡಿದ್ರೆ ಅಲೆಗಳು ಹಿಂಗ್ ಬರ್ತಾ ಇರ್ತಾವ, ಹಂಗೆ ಫುಲ್ ತುಂಬಿದ. ಅದೊಂಥರ ನೋಡಕ್ಕೆ ಖುಷಿ ಅಲ್ಲ, ಖುಷಿ ಅವಾಗಿನ ಟೈಮ್ನಾಗೆ. ಗಾಯಸ್ ಅಣ್ಣ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತು. ಹಂಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ಟೂರಿಸ್ಟ್ ಬರೋದಕ್ಕೆ ಅನುಕೂಲ ಆಗ್ಲಿ ಅಂತಾನು ಹೇಳಿದ್ದಾರೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಟೂರಿಸ್ಟ್ ಬಂದು ಫ್ಯಾಮಿಲಿ ಬಂದು ಒಂಥರ ಪಿಕ್ನಿಕ್ ಮಾಡ್ಕೊಂಡು ಹೋಗೋದಕ್ಕೆ ಪ್ಲೇಸ್ ಮಾತ್ರ ಹೇಳಿ ಮಾಡ್ಸಿರೋಂಥ ಪ್ಲೇಸ್. ಸುತ್ತಮುತ್ತ ಒಳ್ಳೆ ವಾತಾವರಣ, ಬೆಟ್ಟ ಗುಡ್ಡ, ಸಂಜೆ ಟೈಮ್ ಕಾಡು ಪ್ರಾಣಿನೂ ಬರ್ತಾವಂತೆ. ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಗೈಸ್ ಇವ್ ಅಣ್ಣರ್ದು ಕುರಿ ಚಿರತೆಯನ್ನ ತಗೊಂಡ್ ಹೋಗೈತಂತೆ. ಏನ ಚಿರತೆ ಐತಣ? ಐತ್, ಮಟನ್ ಐತ್ ಬಾಳ. ಎಲ್ಲಿ ಫೋಟೋ ತೆಗ್ದಿಯಾ? ಮಟನ್ ಪೂರ್ತಿ ಐತದು. ಕುರಿನದು ಓತಾ ದೊಡ್ಡ ಓತ. ಹೇಳಿಲ್ಲ ನಿನ್ಗೆ, ಆ ಕಡೆ ಬಿಸಾಕಿತ್ತನಲ್ಲ ತಿಂದದಾಗೆ ಐತಿ. ಹಳದಾಗೆ ಚಿರತೆ ಒಯ್ದಿರ್ಬೋದು, ಕತೆಗಿರ್ಬೋದು, ಒಯ್ದಿರ್ಬೋದು. ಯಾವ್ದು ಇದಿತ್ತು ಒಟ್ಟು ಚಿರತೆ ಒಂದ್ ಮಾತ್ರ ನಮ್ ಕಣ್ಣಿಗೆ ಕಾಣ್ತೈತಿ. 2-3 ಸತಿ ಚಿರತೆ ಮಾತ್ರ ಕಾಣ್ತೈತಿ. ಅವಾಗ ನಮಗ್ ನೋಡತ್ತದ. ಆಯ್ದ ಬಿಡಣ, ಇಲ್ಲಿ ಪ್ರಾಣಿ ಅದ. ಹಂದಿ ಹಿಡ್ದಿತ್ತು. ಹಳ್ಳಿ ನೋಡ್ಬೇಕಂದ್ರೆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಹೋಗಲ್ಲ ಕಾಣ್ತದ ಅಲ್ಲ. ಅದ್ ನೋಡ್ಬೇಕಂದ್ರೆ ತಿನ್ನಾಕ್ ಬರ್ತೈತಿ. ಈಗ ನೋಡಿದ್ರೆ ಕರಡಿ, ಚಿರತೆ, ಕತೆಕಿರ್ಬ ಎಲ್ಲ ಇದಾವಂತೆ. ಒಳ್ಳೆ ಪ್ಲೇಸ್. ಟೂರಿಸಂ ಪ್ಲೇಸ್ ಗಿಂತ ಫಾರೆಸ್ಟ್ ಏರಿಯಾ ಇದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಮೇಲೆ ಟೂರಿಸಂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಒಳ್ಳೆ ಕೆಲಸ ಮಾಡ್ಬೋದು ಇಲ್ಲಿ. ಚೆನ್ನಾಗತ್ತೆ. ಸುತ್ತಮುತ್ತ ಒಳ್ಳೆ ಪ್ಲೇಸ್ ಐತಲ್ಲ, ಎಲ್ಲ ಅವಣ್ಣ ಹೇಳ್ದಂಗ್ ಮಾಡ್ಬಿಟ್ರೆ ಚೆನ್ನಾಗತ್ತೆ ಪ್ಲೇಸ್. ಇನ್ಕಮ್ ಕೂಡ ಜಾಸ್ತಿ ಆಗತ್ತೆ ಟೂರಿಸಂ ಡಿಪಾರ್ಟ್ಮೆಂಟಿಗೆ. ಬಟ್ ನಮ್ಮ ಸ್ಟೇಟಿಗೆ ಇನ್ಕಮ್ ಜಾಸ್ತಿ ಆಗತ್ತೆ. ಈ ತರ ಇಲ್ಲಿ ಸ್ವಲ್ಪ ಖರ್ಚು ಮಾಡಿದ್ರೆ ಅದು ದುಪ್ಪಟ್ಟು ದುಡಿಬಹುದು. ಆ ತರ ಐತಿ ಇಲ್ಲಿ ವಾತಾವರಣ. ಕಾಯ್ಸ್ ಇಲ್ಲಿ ಮೋತಿ ಹಳ್ಳ ಅಂತ ಐತಂತೆ. ಅಲ್ಲೇ ಚಿರತೆ ಇದು ಓತನ ಹಿಡಿದು ಮಟನ್ ಅಲ್ಲೇ ಬಿಟ್ಟು ಹೋಗಿತ್ತಂತೆ. ಅವಣ್ಣ ಕರ್ಕೊಂಡ್ ಹೋಗ್ತೀನಿ ಬಾ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದೀನಿ ಜೊತೆಗೆ. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ಎಷ್ಟು ಕಿಲೋಮೀಟರ್ ಆಗತ್ತಣ್ಣ? ನಿಮ್ ಅಂದಾಜ್ ಇಟ್ಕೊಂಡ್ ಬ್ಯಾರಪ್ಪ, GPS ಹಾಕೊಂಡು. GPS ಬಾಯಲ್ಲಿ ಹೇಳಿದೀನಿ. 1 ಕಿಲೋಮೀಟರ್ ಆಗ್ಬೋದೇನಪ್ಪ? ಜಾಸ್ತಿ ಆಗತ್ತೆ. ಹೌದೇನ? ಅದು ಹಿಂಗ್ ಹೋದ್ರು ಅಂದ್ರೆ ಹತ್ರ ಹಿಂಗ್ ಸುತ್ತಾಡ್ ಹೋಗ್ಬೇಕಲ್ಲೇ ನಾ ಹುಡುಗ. ನನ್ನ ಮಗ ಹೇಳ್ತಾ ಇದ್ದೀನಿ ಮತ್ತಣ್ಣ, ನಿಮಗೆಲ್ಲ ಇಲ್ಲ ಈಗ ಸ್ಟ್ರೈಟ್ ಹೋದ್ವಿ ಅಂದ್ರೆ ಹತ್ರ. ಅವನ್ನೆಲ್ಲ ಅಡ್ಡಾಡಿದಾನೆ ಇಲ್ಲಿ. ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವರು, ಹುಡುಗರು ಹೌದು, ಗೊತ್ತಿರ್ತದ ಅವನಿಗೂ. ಗಾಯ್ಸ್ ಮೋತಿ ಹಳ್ಳಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ. ಚಿರತೆ ಹಿಡಿದಿರೋಂತ ಓತ ತೋರಿಸ್ತೀನಿ ನಿಮಗೆ ಇವಾಗ. ಗಾಯ್ಸ್ ಒಳಗಡೆ ಬಂದಿದ್ದೀವಿ. ಒಳಗಡೆ ಅಂದ್ರೆ ಈ ಕಡೆ ಫಾರೆಸ್ಟ್ ಇದೆ. ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಆ ಕಡೆ ಕೆರೆ ಇದೆ. ಅಲ್ಲ, ಈ ಕಡೆ ಫಾರೆಸ್ಟ್ ಇದೆಯಲ್ಲ. ಫಾರೆಸ್ಟ್ ಅಲ್ಲ, ಕೆರೆ ಜಾಗನೇ. ಬಟ್ ಎಲ್ಲ ಕಾಡು ಬೆಳ್ಕೊಂಡಿದಲ್ಲ, ಆತರ ಹೇಳಿದ್ದು. ನೋಡಿ ಗೈಸ್, ಕೆರೆ ಜಾಗನೇ ಅಂತ ಅದನ್ನು.
ಅಂದ್ರೆ ಎಲ್ಲ ಕಾಡ್ ತರ ಬೆಳ್ಕೊಂಡ್ಬಿಟ್ಟಿದೆ, ಮರ ಗಿಡ ಗಂಟೆ ಅವೆಲ್ಲ, ಗಿಡ ಗಂಟೆ. ಆ ಕಡೆ ಬೈಕ್ ಕೂಡ ಹೋಗ್ತದವೆ. ಅಣ್ಣ ಬೈಕ್ ತಗೊಂಬಂದ್ರು, ಅದು ಓತ ಅಂತ ಹೇಳಿದ್ನಲ್ಲ, ಚಿರತೆ ಓತ ತಗೊಂಡೋಗೈತೆ ಅಂತ ಅವರು ಬೈಕ್ ತಗೊಂಬಂದಿದ್ದಾರೆ. ಇನ್ನೂ ಮಟನ್ ಇದೆ ಅಂತೆ, ಫ್ರೆಶ್ ಆಗಿದೆ ಅಂತೆ, ನಿನ್ನೆ ತಗೊಂಡ್ ಹೋಗಿದಾರಂತೆ. ಇದು ಚಿರತೆ ನಿನ್ನೆ ತಗೊಂಡೋಗೈತಂತೆ ಓತನ. ಮಟನ್ ಫ್ರೆಶ್ ಆಗಿದೆ ಅಂತ ಹೇಳಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ, ನೋಡ್ಬೇಕು ಇವಾಗ. ಗ್ಯಾಸ್ ಕೆರೆ ಜಾಗ ಇಲ್ಲಿ ತನಕ ಇದೆ ಅಂತ, ಇಲ್ಲೆಲ್ಲ ನೀರಿದೆ, ನೀರ್ ನಿಂತ್ಕೊಂಡಿದೆ. ಯಾಕಡೆ ಹಾ ಯಾವ್ದಣ್ಣ? ಇಲ್ಲಿಂದ ಇಲ್ಲ ತುಂಬ್ತದಲ್ಲ ನೀರು, ನಾನು ತೋರ್ಸಿದ್ನಲ್ಲ ತಕ್ಕು, ಹಾ ಹಾ ನೀರು ಮರ ಹಾಕೊಂತೈತಲ್ಲ, ಹ್ಮ್ ಅಲ್ಲಿವರೆಗೂ ತುಂಬ್ತದ ನೀರು. ಹ್ಮ್ ಹಸಿ ಅಲ್ಲಿವರೆಗೂ ಹೋಗುತ್ತೆ ನೀರು. ಅದೇ ಅದು ಫಾರೆಸ್ಟ್ ಲ್ಯಾಂಡ್ ಟ್ರಂಚ್ ಅದು ಆ ಕಡೆ. ಅದು ಅಲ್ಲಿ ಕಾಣ್ತೈತ ನೀಲಗಿರಿ ಮರ. ಅಲ್ಲಿವರೆಗೂ ಕೆರೆ ಜಾಗ. ಈ ಕಡೆಯಿಂದ ಈ ಕೆರೆ ನೋಡ್ಕೊಳ್ಳಿ, ಆಮೇಲೆ ಬಂದು ಆ ಪೂರ್ತಿ ಕೆರಿನೇ ಅವು, ಅಷ್ಟು ಕೆರಿನೇ ಹೌದವು. ನೋಡ್ರಿ ಈ ಕಡೆಯಿಂದ ಎಷ್ಟು ಉದ್ದ ಇದೆ. ಅವ್ರ ಇದ್ದಂಗೆ ಅವ್ರ ಇದ್ದಂಗೆ ಓತ ಇನ್ನೂ ದೂರ ಇದೆ. ಚಿರತೆ ತಿಂದು ಬಿಸಾಗಿರುವಂತ ಓತ ಅಂದ್ರೆ ಮೇಕೆ, ಗಂಡು ಮೇಕೆನ ಓತ ಅಂತ ಕರೀತಾರೆ ಗೈಸ್. ಇಲ್ಲಿ ತನಕ ಬರತ್ತಂತ ನೀರು. ಇದು ಅಪ್ಪಿದೆ, ಕೆರೆ ಇರೋದು ಆ ಕಡೆ. ಕೆರೆ ತುಂಬಿದಾಗ ಇಲ್ಲಿ ತನಕ ನೀರು ಬರೋದಂತೆ. ಎಲ್ಲಿಂದ ಪೂರ್ತಿ ದೊಡ್ಡ ಕೆರೆ ಅದು, ಟೂರಿಸ್ಟ್ ಪ್ಲೇಸ್. ಇದೆಲ್ಲ ಕೆರೆಗೆ ಸಂಬಂಧಪಟ್ಟಂತ ಜಾಗ. ಅಷ್ಟು ಕೆರೆ ಜಾಗ ನೀವು, ಅದು ಕೆರೆ ಜಾಗ. ಅದನ್ನು ಕೆರೆ ಜಾಗ ಅಣ್ಣ. ಇಲ್ಲಿಂದ ಈ ಕಡೆ ಟ್ರೆಂಚ್ ಹೊಡೆದಾರ. ಹಾ ಗೈಸ್, ಇಲ್ಲಿ ಟ್ರೆಂಚ್ ಹೊಡೆದಿದ್ದಾರೆ. ಇಲ್ಲಿಂದ ಮೇಲ್ಗಡೆ ಫಾರೆಸ್ಟ್ ಜಾಗ, ಇಲ್ಲಿಂದ ಈ ಕಡೆ ತೆಳಗಡೆ ಕೆರೆ ಜಾಗ. ಕೆರೆ ಜಾಗ, ಅಷ್ಟು ಕೆರೆ ಜಾಗ ನೀವು. ಬೈಕ್ ಹೋಗಿ ಸೀದಾ ದಾರಿ ಐತಲ್ಲ ಅಣ್ಣ, ಇಲ್ಲ ಐತಲ್ಲ ಬೈಕ್ ಆನಂದ್. ಗಾಯ್ಸ್, ನಾವು ಬರೋದಕ್ಕೂ ಕರೆಕ್ಟಾಗಿ ಇಲ್ಲಿ ಚಿರತೆ ಓತಾನ ಹಿಡಿಯೋದಕ್ಕೂ ವಿಡಿಯೋ ಮಾಡೋದಕ್ಕೆ ಕರೆಕ್ಟ್ ಆಗಿಬಿಟ್ಟಿದೆ. ಬ್ಲಾಗ್ ವಿಡಿಯೋ ಮಾಡೋದಕ್ಕೆ ಅಂದರೆ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟರು ಅಣ್ಣವ್ರು, ಪ್ರಶಾಂತ್ ಅಂತ ಹೇಳಿ. ಟೂರಿಸ್ಟ್ ಪ್ಲೇಸ್ ಮಾಡೋದಕ್ಕೆ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರು. ಅಂದರೆ ಚೆನ್ನಾಗಿದೆ, ಸುತ್ತಮುತ್ತ ಬೆಟ್ಟ ಗುಡ್ಡ ಐತಲ್ಲ, ಫಾರೆಸ್ಟ್ ಲ್ಯಾಂಡ್ ಕೂಡ ಇದೆ. ಆಮೇಲೆ ಈ ಕಡೆ ಅಗ್ರಿಕಲ್ಚರಲ್ ಲ್ಯಾಂಡ್ ಕೂಡ ಇದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆಗೆ ಸೇರುವಂಥ ಕೆರೆನೂ ಇದೆ. ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಸೇರುವಂಥ ಒಂದು ಜಾಗನೂ ಇದೆ. ಎಲ್ಲ ಥರ ಜಾಗನೂ ಇದೆ, ಒಳ್ಳೆ ಪ್ಲೇಸ್. ಅಲ್ಲಿ ನೋಡಿ ಗುಡ್ಡ ನೋಡಿ, ಇಲ್ಲಿಂದ ಈ ಕಡೆ ಫಾರೆಸ್ಟ್ ಲ್ಯಾಂಡ್ ಅಂತೆ. ಆಮೇಲೆ ಅಲ್ಲಿಂದ ಆ ಕಡೆ ಆ ಕೆರೆ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಸೇರುವಂಥ ಕೆರೆ ಲ್ಯಾಂಡ್. ದಾರಿ ಮಾಡಿದಾರೆ ಇಲ್ಲಿ. ಟ್ರ್ಯಾಕ್ಟರ್ ಎಲ್ಲ ಆಡಾಡ್ತಾವಲ್ಲ ಇಲ್ಲಿ. ಬೈಕ್ ಬಳ್ಳೂರಿಗೆ ಹೋಗ್ಬಿಡ್ತೀವಿ. ಬಳ್ಳೂರಿಗ ಸೀದಾ ಆ ಕಡೆ ಹೋಗಿದಾರ. ಆ ಕಡೆ ಹೋಗಿದಾರಂತವ್ರು. ಇದು ಕಾಲ್ದಾರಿಗೆ ಗಾಯಿಸಿದು, ಇದು ಸೀದಾ ಬಳ್ಳೂರಿಗೆ ಹೋಗುತ್ತಂತೆ. ಬಳ್ಳೂರು ಅಂದ್ರೆ ಹೊನ್ನಳ್ಳಿಯಿಂದ ಒಂದು 12 ಕಿಲೋಮೀಟರ್ ದೂರ ಆಗತ್ತೆ ಆ ಊರು. ಇಲ್ಲಿಂದ ಸೀದಾ ಹೋಗತ್ತಂತೆ ಬೈಕಲ್ಲಿ ಹೋದ್ರೆ ದಾರಿ. ನೋಡಿ ಗೈಸ್, ಇಲ್ಲಿ ಇಳಿಬೇಕು ಕೆಳಗಡೆ, ಹಳ್ಳ ಇದು. ನೋಡೋಣ, ಬರ್ತಾ ಇದ್ದೀವಿ. ಹಳ್ಳ ಅಲ್ಲಣ್ಣ, ಇದು ದೊಡ್ಡ ಹಳ್ಳ ಇದು. ಇಲ್ಲೆಲ್ಲ ನೀರು ಹರಿದೈತಲ್ಲ. ಆಯ್ತು ದಾರಿ ಕೆಳಗಡೆ ಇದು ಮಾಡ್ಕೊಂಡು ಹೋಗ್ಬೇಕು. ಚೆಂಡು ತೆಳಗಡೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ನೋಡಿ. ಹುಷಾರು, ಇಲ್ಲ ಹುಡುಗನಿಗೆ ಬಿಡೋದನ್ನ. ರೋಮಾಂಚನ, ಇಂಟ್ರೆಸ್ಟಿಂಗ್ ಬ್ಲಾಗ್ ಇದು ಗೈಸ್. ಇದು ಇಂಟ್ರೆಸ್ಟಿಂಗ್ ಬ್ಲಾಗ್. ಯಾಕಂದರೆ ಎಲ್ಲ ಕಾಡು ಮೇಡು ಎಲ್ಲ ಅಡ್ಡಾಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಚಿರತೆ ತಿಂದು ಬಿಸಾಕಿರೋಂಥ ಕುರಿ ಆಗಿರ್ಬೋದು, ಓತ ಆಗಿರ್ಬೋದು,
ನೋಡೋಕೆ ಹೋಗ್ತಿರೋದು ನಾನು. ಸುಮಾರು ಒಂದು 2 ಕಿಲೋಮೀಟ್ರ್ ನಡ್ಕೊಂಬಂದೀವಿ ಆಲ್ರೆಡಿ. ಬೈಕಲ್ಲೇ ಬರ್ಬೋದಿತ್ತು, 4 ಜನ ಇದ್ವಲ್ಲ, ಅದಕ್ಕೆ ನಡ್ಕೊಂಬಂದ್ವಿ. ಇಬ್ಬರೇ ಆಗಿದ್ರೆ ಬೈಕಲ್ಲಿ ಬರ್ತಿದ್ವಿ. ನೋಡಿ ಗೈಸ್, ಇಲ್ಲಿ ಇದೆ ಅಂತೆ. ಮತ್ತೆ ಒಳಗಡೆ ಹೇಳ್ಕೊಂಡತಣ. ಫುಲ್ ಹಳ್ಳ. ಬರ್ರಿ ಈ ಕಡೆ ಬಾ ನೋಡೋಣ. ಆಯ್ತಾ? ಇಲ್ಲಪ್ಪ, ಇಲ್ಲ ಕಾಣ್ತಿಲ್ಲಲ್ಲ. ಅವಣ್ಣ ತೋರಿಸ್ತಾರಂತೆ. ಆಗಲೇ ಇತ್ತು, ಇಲ್ಲಿತ್ತಣ್ಣ. ಅಲ್ಲೇ ಐತೆ ನೋಡು, ಈ ಕೆಳಗೆ ಬಗ್ಗಿನ ದೇವಲ್ಲಿ ಕಾಣ್ತೈತೆ ನೋಡೋದು ಬಿಳಿ. ಹಾಂ ಕಾಣ್ತೈತಿ. ಇವಾಗ ಕಾಣ್ತೈತಿ. ಬಾಗಿಲಿ ಬಾಗಿಲಿ ಇಳಿಯೋಣ ಗೈಸ್. ಕೆಳಗಡೆ ಇಳಿಯೋಕೆ ಟ್ರೈ ಮಾಡ್ತೀನಿ, ಜಾಗ ಇದೆ. ಆ ಅಣ್ಣ ಪ್ರಶಾಂತ್ ಅಣ್ಣ ಹೇಳಿದ್ರು, ನಾನು ಇಳಿಯೋದಕ್ಕೆ ಟ್ರೈ ಮಾಡ್ತೀನಿ. ನಡಿ ಅಣ್ಣ, ನಾನು ಬರ್ತೀನಿ. ರೂಢಿ ಐತೆ, ನಡಿ ನಾನು ಬರ್ತೀನಿ. ಬರ್ತೀನಿ ತಮ್ಮ. ಎಲ್ಲಿರ್ತೀಯ? ಬೇಡ, ಅವ್ರು ಅಲ್ಲೇ ಇರಲಿ. ಹುಡುಗ ಬೇಡ, ಬಾ. ನಡಿ ಅಣ್ಣ. ನಾನು ಹಿಂಗೆ ಬರ್ಬೇಕು, ಜಾರ್ತತೆ, ಹುಷಾರಾಗಿ ಹೋಗ್ಬೇಕಷ್ಟೆ. ಹಿಂಗೆ ಬಾ, ನನಗೆ ಕೈ ಕೊಡಿ. ನಡಿ ಅಣ್ಣ, ರೂಢಿ ಐತೆ ನಡಿ ನನಗೆ. ಇಲ್ಲ, ಕೈ ಕೊಡ್ತೀನಿ ನಾನು. ಇಲ್ಲ ಬರ್ತೀನಿ ನಡ್ರಿ. ಬಾ, ಏನಾರು ಇರಲಿ. ಭಯಂಕರ ಪ್ಲೇಸು. ಅಣ್ಣ ಹೋದಂಗೆ ಅವ್ರ ಹಿಂದ್ಗಡೆ ನಾವು ಹೋಗ್ಬೇಕು. ಪ್ಲೇಸ್ ಮಾಡ್ಕೊತ ಹೋಗ್ತಿದ್ದಾರೆ ಅಣ್ಣರು. ನಾನು ವಿಡಿಯೋನೇ ಆನ್ ಮಾಡಿಲ್ಲ, ಈಗ ಮಾಡಿದೆ. ಬಟ್ಟೆ ಎಲ್ಲ ಚರ್ಪರಕ್ಕೆ ಅಂದ್ಬಿಡ್ತಾವೆ ನೋಡಿದೆ. ಹಿಂಗೆ ಬಾ, ಹಿಂಗೆ ಬಾ. ಈ ಕಡೆಯಿಂದ ಬರೋನಲ್ಲ, ಭಾರಿ ಪ್ಲೇಸ್ ಐತಣ್ಣ ಇದು. ಪೂರ್ತಿ ನೀರು ನಿಲ್ತೈತಿ. ಬಂದಪ್ಪ ಲಾಸ್ಟಿಗೆ ಚಿರತೆ ಬಂದಿರೋಂಥ ಪ್ಲೇಸಿಗೆ. ಈಗ ಹಿಡ್ಕೊ, ಇಲ್ಲಿ ನಿಂತ್ಕೊಂಡು. ಸ್ಮೆಲ್ ಇಲ್ಲ ಬಾ, ಈ ಕಡೆ ಸ್ಮೆಲ್ ಇಲ್ಲ ಅಷ್ಟು. ಅದರ ಹೆಜ್ಜೆ ಇದು ನೋಡಿ ಗೈಸ್. ಹೆಜ್ಜೆ ಇದೆ, ಕಾಣ್ತೈತೆ. ಚಿರತೆ ಹೆಜ್ಜೆ. ಅಚ್ಚೆ ಚಿರ್ತಿದೆಲ್ಲ. ಅಣ್ಣ ಅದು ಹೆಜ್ಜೆ ದೊಡ್ಡವಿದಾವಲ್ಲ ಅಣ್ಣ. ದೊಡ್ಡ ಅಲ್ಲಿ ಹೋದ್ರೆ ಹತ್ರ ಕಾಣ್ತೈತಿ. ಎಷ್ಟು ದಿನ ಆತಿದ್ದು ಹಿಡ್ದು? ನಿನ್ನೆ ಹಿಡ್ದಿರೋದು. ನಿನ್ನೆನಾ? ನಿನ್ನೆ. ಅದಕ್ಕೆ ಮಟನ್ ಫ್ರೆಶ್ ಆಗಿದೆ. ಸ್ಮೆಲ್ ಬರ್ತಿಲ್ಲ ಇದು. ನೋಡಿ ಗೈಸ್, ಚಿರತೆ ಹಿಡ್ದು ಎಲ್ಲ ಅರ್ಧ ಬರ್ದ ತಿಂದಿರೋಂಥ ಓತ. ಬರೋಬ್ಬರ ಐತದು. ನೋಡಿ ಹೆಂಗೈತದ ಅಂತದ್ದು ಹಿಡ್ಕೊಂಡ್ಬಿಟ್ಟದ. ದೊಡ್ಡದೈತಣ್ಣ ಇದು. ಎಷ್ಟೊಂದು 40-50 kg ಬರ್ತೈತೇನಪ್ಪ ಇದು. ಹೌದು ಹೌದು ಅಲ್ಲ? ಈಗ ಇನ್ನೊಂದು ಗಂಟೆಗೆ ಬಿಟ್ಟು ಅಂದ್ರೆ ನಮಗೆ ಬರ್ತಿರ್ತೈತೆ. ಬಾ, ನಡ್ರಿ ನಡ್ರಿ ಜಾಸ್ತಿ. ಮತ್ತೆ ಇನ್ನು ಕನ್ಫರ್ಮ್ ಮಾಡ್ಬೇಕಂದ್ರೆ ಇಲ್ಲಿ ಐತೆ ನಾವು. ಎಲ್ಲಿ ಹೋಗಿಲ್ಲ. ಇದು ಬಾ, ಕರೆಕ್ಟ್ ಹೆಜ್ಜೆ ಐತೆ ಗೈಸ್. ಒಬ್ಬನೇ ಬಾ ಸಾಕು. ಬರ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಐತೆ ನೋಡಿ ಹೆಜ್ಜೆ. ಪಕ್ಕ ಹೆಜ್ಜೆ. ಹೌದಣ್ಣ, ಈ ಕಡೆ ಹೋಗೈತೆ. ಮಮ್ಜೆ ನೋಡ್ಬಾ, ಇದು ಹೌದು ನೋಡಿ ಹೆಜ್ಜೆ ಇದು. ಇದು ಹೌದು, ಹಿಂಗೆ ಹೋಗೈತೆ. ಇದು ಹಿಂಗೆ ಹತ್ತಿತ್ತು, ಇದು ಹಿಂಗೆ ಹತ್ತಿರ್ಬೋದು, ಹೇಳಕ್ ಬರಲ್ಲ. ಹಿಂಗೆ ಹತ್ತಿರ್ಬೋದು. ಇದೇನು ಇಲ್ಲಿ ನೋಡಪ್ಪ. ಅದೇ ಇರಲ್ಲ ಅಲ್ಲ, ಚಿರ್ತಿದಿಷ್ಟು ಇರಲ್ಲ. ಇದೇ ಹೆಜ್ಜೆ. ಹೌದಣ್ಣ, ಚಿರತೆದಲ್ಲಣ್ಣ ಇದು. ಚಿರತೆ ಅಲ್ಲ, ಹುಲಿನೇ. ಹುಲಿನೋ ಚಿರತೆನೋ ಗೊತ್ತಿಲ್ಲ. ಇಲ್ಲ, ಅದು ಹೆಜ್ಜೆ ದೊಡ್ಡವಿದಾವೆ. ಚಿರತೆದು ಹೆಜ್ಜೆ ನಾಯಿ ಹೆಜ್ಜೆ ತರ ಇರ್ತವೆ, ಸಣ್ಣದು. ನೋಡೋ ಎಷ್ಟಾಯ್ತು. ಚಿರತೆ ಹೆಜ್ಜೆ ನಾಯಿ ಹೆಜ್ಜೆ ತರ ಇರ್ತವೆ, ಸ್ವಲ್ಪ ಸಣ್ಣದಾಗಿ. ಇದು ದೊಡ್ಡದೈತಂದ್ರೆ ಹುಲಿನೇ ಪಕ್ಕ. ಹುಲಿ ಬೇಟೆ ಆಡಿರೋಂಥ ಓತ್ತ ಗೈಸ್. ಫಾರ್ ದ ಫಸ್ಟ್ ಟೈಮ್ ಹುಲಿ ಬೇಟೆ ಆಡಿ ಬಿಸಾಕಿರೋಂಥ ಓತ್ತದ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಬೇಡ ಬಿಡು, ಎದಕ್ಕೆ ಅದ್ರ ಆಹಾರ ಇದು, ಹುಲಿ ಆಹಾರ. ನಡಿಯಪ್ಪ, ಪಾಪ ಆಸೆಯಿಂದ ನೋಡಿ ನೆನ ಹೆಂಗೆ ಕೆಟ್ಟೈತಿ. ಮತ್ತೆ ನಡಿ. ಎಷ್ಟು ನೋಡಿದ್ರೆ ಅಷ್ಟೇ, ಜಾಸ್ತಿ ಹೊತ್ತು ನಿಲ್ಬಾರ್ದು. ಇನ್ನೇನೆ ಹಿಡ್ಕೋಬೇಕಾಗಿತ್ತು ಇದನ್ನ ಜಾಗ. ನೋಡಿ, ಅದು ಋಣ ಅಣ್ಣ. ಅದು ನಾವು ಬಂದು ವಿಡಿಯೋ ಮಾಡೋಂಥ ಋಣ ಇರ್ತದ. ನಿನ್ನೆ ಬಿಡಿಸ್ಕೋಬಹುದು ಇಷ್ಟು. ಅದೇ ಅಪ್ಪಿ, ನೀನು ಯಾಕೆ ಬಂದ್ಯೋ? ಹುಷಾರಾಗಿ ಹೋಗು. ಡೈರೆಕ್ಟ್ ಹತ್ತು. ಬಾರಪ್ಪ ಜಲ್ದಿ. 4 ಜನ ಇರ್ತವೆ ಅಂದರೆ ಚಿರತೆ ಆಗಿದ್ದು ಒಂದು ಲೆಕ್ಕ ಹೆದರೋಂಥ ಅವಶ್ಯಕತೆ ಇರಲಿಲ್ಲ. ಹುಲಿ ಅಂದರೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ.
ಮತ್ತೆ ಬಂದು ತಿಂತಿದ್ದಾನೆ ಅದು ಈಗ ಬಂದು ತಿಂದ್ರೆ ತಿಂತಿಲ್ಲ ಅದ್ರ ಇಲ್ಲ ತಿಂತದಣ್ಣ ಯಾಕೆ ಬರಲ್ಲ ಅದು ಮೇಲ್ಗಡೆ ಇತ್ತಂತೆ ಮೇಲ್ಗಡೆ ಇದ್ದದ್ದು ಮತ್ತೆ ಈ ಕಡೆ ಕಾಯ್ತದ ತಗೊಂಡೋಗೈತೆ ಅಂದ್ರೆ ಬಂದ್ರೆ ಬಂತಿಲ್ಲ ಅದ್ರ ಇಲ್ಲ ಅದು ಮುಟ್ಟೋದಲ್ಲ ಅದು ಆಹಾರ ಇಲ್ಲಿಂದ ನಡ್ಕೊಂಡು ಹೋಗಿದ್ದಾನಪ್ಪ ಎಲ್ಲ ಹಾಂ ಅದೇ ಇಲ್ಲಸಿನೇ ಹೇಳಿದ್ಬಿಟ್ಟು ಅಣ್ಣ ಹುಷಾರು ಬರ್ರಿ ನಾವು ಸರಿ ನಾವು ಗುಡ್ಡ ಹತ್ತಿ ಇಳಿದವನು ನೀವು ಹುಷಾರಿ ಮೇಕೆ ಕಾಲಲ್ಲ ಹುಲಿ ಕಾಲು ಮೇಕೆ ಕಾಲು ಅಲ್ಲ ನೋಡಂತ ಅದನ್ನು ಹುಲಿಯ ಹೆಜ್ಜೆಯ ಗುರುತು ನೋಡ್ಕೊಂಡ್ ಬಂದ್ವಪ್ಪ ಇವತ್ತು ಎಷ್ಟು ದೊಡ್ಡ ಆಗಲ್ಲ ಹೊಸ ಬಟ್ಟೆ ಹಾಕ್ಕೊಂಬಂದಿದ್ದೆ ಆದಷ್ಟು ದೊಡ್ಡ ಹೋದ ನೋಡು ಗೈಸ್ ಮಿಷಿನ್ ಈಸ್ ಸಕ್ಸಸ್ಫುಲ್ ಅಂತಂತೂ ಹುಲಿ ಬೇಟೆ ಆಡಿರೋಂಥ ಓತ ನೋಡ್ಕೊಂಡ್ ಬಂದ್ವಿ ಹುಲಿ ಹೆಜ್ಜೆನೂ ನೋಡಿದ್ವಿ ಇಲ್ಲ ಇಟ್ಟಿದ್ವು ಅಂತವು ಬೇಯ್ತಾ ಇಲ್ಲ ಹಿಂಡು ಅದ್ರಾಗಿಂದ ಹೇಳ್ದಿರೋ ಇದು ಮೇಕೆ ಕರೆಕ್ಟ್ ಗೈಸ್ ಇವೆಲ್ಲ ಮೇಕೆ ಹೆಜ್ಜೆ ಗುರುತು ಇಲ್ಲಿ ಮೇಕೆ ಮೇಯಕ್ಕೆ ಬಂದಿದ್ವಲ್ಲ ಕುರಿ ಮೇಕೆ ತೋರಿಸ್ಲಿಲ್ಲ ಆಡ್ ಮೇಯ್ತಾ ಇದ್ದಾವಂತೆ ಹೌದು ಹೌದು ಆಗಲ್ಲ ಇಷ್ಟೊತ್ತಿಗೆ ಕೆಚ್ಚ ಹೊಡೆದ ನೋಡೋದು ಇದೆಲ್ಲ ಮೇಕೆ ಮೇಯಕ್ಕೆ ಬಂದಿದ್ವು ಇಲ್ಲಿ ಬಂದು ಹುಲಿ ಬೇಟೆ ಆಡ್ಕೊಂಡು ಹೋಗೈತೆ ಒಂದು ಮೇಕೆನ ಗಂಡು ಮೇಕೆ ನಮ್ಮ ಓತ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಅಂತ ಇಂತ ಮಮ್ಜೆ ಯಾವತ್ತಾದ್ರೂ ನೋಡಿದ್ದೆ ಈ ಥರ ಇವತ್ತು ನೋಡಿದ್ಯಾ ನೋಡು ನಾನು ಬಂದಿಲ್ಲ ಅದು ನನ್ನ ಜೊತೆ ಬಂದ್ರೆ ಹಾಂ ಇನ್ನೊಂದು ಗಂಟೆ ಕೂಗ್ತಾ ಇರ್ತೈತಿ ಒಂದು ಇನ್ನೊಂದು ಕಪ್ಪು ಬಣ್ಣ ಹಾಕ್ಬೇಕು ಹಂಗೆ ಮುರೆ ಸಂಜೆ ಹಿಂಗಂತ ಅನ್ಸತ್ತೆ ಆದ ಕೂಗೋ ಹೊಟ್ಟಕ್ಕೆ ಅಲ್ಲಿ ಕೇಳ್ತೈತಿ ಅಂದರೆ ಗರ್ಜನೆ ಮಾಡ್ತದಲ್ಲಣ್ಣ ಗರ್ಜನೆ ಗರ್ಜನೆ ಹುಲಿ ಗರ್ಜನೆ ಮಾಡ್ತದಲ್ಲ ಅದು ಕೇಳುತ್ತೆ ಮತ್ತೆ ಹಾಂ ನೋಡೋದು 2 ಕಿಲೋಮೀಟ್ರ್ ನಡ್ಕೊಂಬಂದಿರೋ ಇದಕ್ಕೂ ಪರವಾಗಿಲ್ಲ ಈಗ 2 ಕಿಲೋಮೀಟ್ರ್ ನಡೆದಿಲ್ಲ ನಾವು ಹಾಂ ಹಂಗೆ ಹಾಗಾಗಿ ಸುತ್ತರ್ದು ಬರ್ದಿದ್ರೆ ಗೊತ್ತಾಗಲ್ಲ ನಾವು ಆಗಲೇ ಬಂದಿದ್ದು ಇದೇ ದಾರಿಯಿಂದಲ್ಲ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು ನೋಡಿ ಇವಾಗ ಅವ್ರು ಆ ಕಡೆ ಬಂದಿದ್ದು ಇದು ಬೈಕ್ನಲ್ಲಿ ಆ ಕಡೆ ಬಂದ್ರಲ್ಲ ಇಲ್ಲ ಅವರು ಇಲ್ಲ ಬರಲಿ ಹಾಂ ಅಲ್ಲಿ ಬೈಕ್ ನಿಲ್ಸಿದಾರಲ್ಲ ಅವರು ಅಲ್ಲೇ ಹೋಗ್ತಾ ಇರೋದು ಈಗ ಓಕೆ ನಡಿಯೋಣ ಬಿಡ್ತಂತ ನಿನ್ನ ಹೆಸರು ಏನಪ್ಪೆ ದೀಕ್ಷಿತ್ ನಾಯ್ಕ ಯಾವುದು ದೀಕ್ಷಿತ್ ದೀಕ್ಷಿತ್ ಅಣ್ಣ ಹುಲಿ ಏನೋ ಗರ್ಜನೆ ಮಾಡಿರ್ತಾರೆ ಕೇಳಿಸ್ತಪ್ಪ ನನಗೆ ಅದಕ್ಕೆ ನಿಂತೆ ಹುಲಿ ಅಲ್ಲದು ಬೈಕ್ ಸ್ಟಾರ್ಟ್ ಆಗಿರೋದು ಮೋಡಲ್ಲ ಇಲ್ಲಿಂದ ನೀರು ಗಾಯ್ಸ್ ಇಲ್ಲಿಂದ ನೀರು ಹರ್ಕಂತ ಕೆರೆ ಹೋಗುತ್ತೆ ಇದು ಹಳ್ಳ ಇದು ದೊಡ್ಡ ಹಳ್ಳ ಅಲ್ಲ ಕೆರೆ ಅಲ್ಲಿಂದ ನೀರು ಬರ್ತೈತಿ ಕೆರೆಯಿಂದ ನೀರು ಈ ಕಡೆ ಬರ್ತದ ಬಳ್ಳೂರು ಬಳ್ಳೂರು ಹೋಗ್ತದೆ ಕೆರೆ ತುಂಬಿದ್ರೆ ನೀರು ಇಲ್ಲಿಂದ ಬಳ್ಳಾರಿ ಹೋಗುತ್ತೆ ನಾನು ಈ ಕಡೆಯಿಂದ ಕೆರೆ ಹೋಗುತ್ತೆ ಅಂತ ತಗೊಂಡಿದ್ದೆ ಬಟ್ ಕೆರೆಯಿಂದನೇ ಈ ಕಡೆ ಬರುತ್ತಂತೆ ನೀರು ಡೆಸ್ಟಿನಿ ರೀಚ್ ಆದ್ವಿ ಗೈಸ್ ಮತ್ತೆ ನಮ್ಮ ಪ್ಲೇಸಿಗೆ ಬಂದ್ವಿ ಇವಾಗ ದಾರಿ ಸಿಕ್ತು ನಮಗೆ ನಮ್ಮ ವೆಹಿಕಲ್ ನಿಂತಿರೋ ಜಾಗಕ್ಕೆ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲೇನಪ್ಪಿ ಅಣ್ಣರು ಹೋಗ್ತಾ ಇದ್ದಾರೆ ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ ಆ ಕಡೆ ಮೇಲೆ ಇರೋದು ಈ ಟ್ರಂಚಿಂದ ಆ ಕಡೆ ಗ್ಯಾಸ್ ಆ ಟ್ರಂಚಿಂದ ಆ ಕಡೆ ಫಾರೆಸ್ಟ್ ಲ್ಯಾಂಡ್ ಅಂತೆ ಆ ಟ್ರಂಚಿಂದ ಈ ಕಡೆ ಕೆರೆಗೆ ಸಂಬಂಧಪಟ್ಟಿರೋಂಥ ಜಾಗ ಚೆನ್ನಾಗಿದೆ ಬಂದಿದ್ದಕ್ಕೂ ಒಳ್ಳೆ ಉಪಯೋಗ ಅನುಕೂಲ ಆ ಥರ ವಿಡಿಯೋ ಮಾಡಿದ್ದೀನಿ ಅಣ್ಣ ಏನೋ ಹೇಳ್ತಾ ಇದಾರೆ ಗ್ಯಾಸ್ ಅಣ್ಣ ಹೇಳ್ರಿ ಪೂರ್ತಿ ಫುಲ್ ತುಂಬಿದಾಗ ಬಂದ್ರೆ ಪ್ಲೇಸ್ ನೋಡಕ್ಕೂ ಚೆನ್ನಾಗಿರುತ್ತೆ ಬಟ್ ಮೇಲೆ ನಿಂತ್ಕೊಂಡು ಫೋಟೋ ತೆಗಿಯಕ್ಕೆ ಡ್ರೋನ್ ಕ್ಯಾಮ್ರಾ ತರಬೇಕಣ್ಣ ಡ್ರೋನ್ ಕ್ಯಾಮ್ರಾ ತಂದ್ರೆ ಪೂರ್ತಿ ಕಾಣತ್ ನೋಡ್ರಿ ಮೇಲ್ಗಡೆ ಒಂದು ಅಲ್ಲಿ ನಿಂತೈತಿಲ್ಲ ಒಂದ್ ಎಮ್ಮೆ ಮಣ್ಕಾನೋ ಏನೋ ಹಂಗ್ ನಿಂತಿರ್ತಾವ ಪ್ರಾಣಿಗಳು ಅಲ್ಲ ಸೈಡಿಗೆ ಜಿಂಕೆ ರಾತ್ರಿ ಕರಡಿ ಅದನ್ನು ತಿನ್ಸುತ್ತೆ ರಾತ್ರಿ ಹಿಡಿಯೋ ಚಂದ್ರ ಕುತ್ಕೊಂಡ್ರೆ
ಯಾವ ಪ್ರಾಣಿ ಬೇಕು ಆ ಪ್ರಾಣಿ ತೆಗೆಸ್ಕೊಂಡು ನೋಡು. ಅದೇ ಇಲ್ಲ ಸಿ ಸಿ ಕ್ಯಾಮ್ರಾ ಫಿಟ್ ಮಾಡಿ ಹೋಗ್ಬೇಕು. ಸೋಲಾರ್ ಫಿಟ್ ಇದಿರುತ್ತಲ್ಲ ಕಲೆಕ್ಷನ್ ಅಂತ ಸಿ ಸಿ ಕ್ಯಾಮ್ರಾ ಫಿಟ್ ಮಾಡೋದ್ರೆ ಒಂದು ಒಳ್ಳೆ ಜಾಗ ನೋಡಿ ಒಳ್ಳೆ ಪ್ರಾಣಿನ ಕ್ಯಾಪ್ಚರ್ ಮಾಡ್ಬೋದು, ಇದು ವಿಡಿಯೋ ಮಾಡ್ಬೋದು. ಕುರಿ ಐತದು ಒಳಗ ಬರಾಕ್ ನಮಗೆ ಯಾಕಂದ್ರೆ ನೀರು ಬಂದ್ ಕುರಿ ಐತದು. ಹಾಗೆ ನೀರ ಇದು ಆಗಿ ಆ ಕಡೆ ಈ ಕಡೆಯಿಂದ ಫ್ರೀ ಆಗುತ್ತೆ. ಹಿಂಗೆ ಆ ಕಡೆ ಫ್ಯಾನ್ಸ್ ಹಾಕಿದಾರಲ್ಲ ಫ್ಯಾನ್ ಫ್ಯಾನ್ ಮಟ್ಟಿ ಅದು ಫ್ಯಾನ್ ಅದು ಅದು ದೊಡ್ಡ ಬಿದ್ರೊಳಗೆ ಕಡಿಮೆ ಅದು ಇದ್ರಲ್ಲಿ ಜಿಂಕೆ ಬಿದ್ರೊಳಗೆ ಕಡಿಮೆ. ಹಾ ಆಮೇಲೆ ಈ ಕಡೆ ಹಿಂಗ್ ಬಂದ್ರೆ ಹೊಸಕೊಪ್ಪ ಹಾ ಆ ಫ್ಯಾನ್ ಮಟ್ಟಿ ಅವು. ಫ್ಯಾನ್ ಮಟ್ಟಿ ಅಣ್ಣ ಕಲ್ಬಿಗಿರಿ ಅಂತ ಇರ್ತದ ಆ ಕಲ್ಬುರ್ಗಿ ದೇವಸ್ಥಾನದ ಅದೇ ಅದೇ ಅಲ್ಲ ಏನಲ್ಲ ಅದು ಅದಲ್ಲೇ ಒಂದ್ಸರಿ ಹೋಗಿದ್ದಣ್ಣ, ಭಾರಿ ಪ್ಲಸ್ ಅದು ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾ ಇದು ಮೇಲ್ಗಡೆ ಬೆಟ್ಟದ ತುದಿಗೆ ಹೋಗ್ಬೇಕು. ಅಲ್ಲಿ ಕಲ್ಬಿರಿ ದೇವಸ್ಥಾನ ಒಂದು, ಆಮೇಲೆ ಮತ್ತೊಂದು ದೇವಸ್ಥಾನ ಐತಿ, ಅದು ಹೆಸರು ನನಗೆ ಗೊತ್ತಿಲ್ಲ, ಮರ್ತಿದ್ದೀನಿ. ಅಲ್ಲಿ ಫುಲ್ ಪಾರ್ಟಿ ಎಲ್ಲ ಎಷ್ಟು ವೆಹಿಕಲ್ಸ್ ಗಳು ಬರ್ತಾವ ಲೆಕ್ಕನೇ ಇಲ್ಲ. ಅಂದ್ರೆ ಅಲ್ಲಿ ನಡ್ಕೊಂಡ್ ಹೋದೆ ನಾನು, ಅರ್ಧ ದಾರಿ ವೆಹಿಕಲ್ಸ್ ಮೇಲೆ ಹೋದೆ, ಇನ್ನು ಅರ್ಧ ದಾರಿ ನಡ್ಕೊಂಡ್ ಹೋದೆ. ಅಯ್ಯೋ ತುದಿ ಒಂದು 5,000 ಅಡಿದು ಉದ್ದ ಆಯ್ತು ಇದು. ಎಲ್ಲಿ ಫ್ಯಾನ್ ಫಿಟ್ ಮಾಡ್ಯಾರಲ್ಲ, ಹಾ ಎಲ್ಲಿ ಫ್ಯಾನ್ ಫಿಟ್ ಮಾಡ್ಯಾರ, ಎಲ್ಲಿ ಎಂಡ್ ಆಗೈತಲ್ಲ ಅಲ್ಲಿ ಮುಟನು ಬೈಕು ವೆಹಿಕಲ್ಸ್ ಹೋಗ್ತಾವ. ಅದೇ ಫ್ಯಾನ್ ಎಲ್ಲಿ ಫಿಟ್ ಮಾಡಿದ್ರ ಅಲ್ಲಿ ತನಕ ಹೋಗ್ತದೆ ರೋಡಲ್ಲಿ ಮೇಲೆ ಎಷ್ಟು ಕೆರೆಯಿಂದ ಜಾಗನೇ ಇದೆ ಅಲ್ಲ. ನೀವು ಫುಲ್ ಕೆರೆ ಜಾಗ ಇದು ಗೈಸ್. ಆ ಕಡೆ ಫಾರೆಸ್ಟ್ ಲ್ಯಾಂಡ್ ಅದು, ಆ ಗುಡ್ಡ ಏನಣ್ಣ. ಹೌದಾ, ಇಲ್ಲಿವರೆಗೂ ನೀರ್ ಇರ್ತೈತಣ್ಣ. ಆ ಕೊಡಿ ಬಿದ್ದಾಗ, ಆ ಕೋಡಿ ಬಿದ್ದಾಗ, ಕೊಡಿ ಬಿದ್ದಾಗ ಇಲ್ಲಿವರೆಗೂ ನೀರು. ಆ ಕೋಡಿ ಇನ್ನೊಂದ್ ಸ್ವಲ್ಪ ಹೈಟ್ ಮಾಡಿದ್ರೆ ನೀರು ಆ ಕಡೆನೂ ಹೋಗತ್ತಲ್ಲ, ಅಲ್ಲಿ ತನಕ ಹೋಗತ್ತೆ. ಇಂಪ್ರೂವ್ಮೆಂಟ್ ಹೊಲ್ಗಳು ಒಂದು ಇರಲ್ಲ. ಅಣ್ಣರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು. ಹಂಗೆ ಹುಲಿ ತಿಂದು ಬಿಸಾಕಿರತ್ತ ಓತನು ತೋರಿಸಿದ್ರು. ಅವರಿಗೆ ತುಂಬಾ ಧನ್ಯವಾದಗಳು. ಏನಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಹೌದಾ.